ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ. ನಮಸ್ಕಾರ ಕರ್ನಾಟಕ. ಹೋರಿ ಹಬ್ಬದಿಂದ ತುಂಬ ವರ್ಷಗಳ ಪಯಣವನ್ನು ನಿಲ್ಲಿಸಿದ್ದಾನೆ ಇವನು. ಬಟ್ ನಾನೊಂದು ಪೋಸ್ಟ್ ಹಾಕಿರ್ತೀನಿ. ನನ್ನ ಪೋಸ್ಟಲ್ಲಿ ಬನಶಂಕರಿ ಎಕ್ಸ್ಪ್ರೆಸ್ ನಾನು ಬರ್ತೀನಿ ಅಂತ ಹೇಳಿದ ವಿಡಿಯೋ ತುಂಬ ವ್ಯೂಸ್ ಹೋಗಿದ್ದು, ಹೆಚ್ಚು ಕಡಿಮೆ 50,000+ ಹೋಗಿತ್ತು. ಬಟ್ ಮೊದಲನೇ ವಿಡಿಯೋ ಬರೀ 20 ಅವರಲ್ಲಿ 2.5 ಲಕ್ಷ ಕ್ರಾಸ್ ಆಗುತ್ತೆ. ಇವತ್ತಿಗೆ 3.5 ಲಕ್ಷ ಕ್ರಾಸ್ ಆಗುತ್ತೆ. ಬರೀ ಜಸ್ಟ್ ಬರ್ತೀವಿ ಅಂದು ವಿಡಿಯೋ, ಒಂದು ಸಂದರ್ಶನ ಮಾಡ್ತೀವಿ ಎಂದಿದ್ದು. ಹೋರಿ ಹಬ್ಬದಿಂದ ಹಿಂದೆ ಉಳ್ಕೊಂಡ್ರು. ಹೋರಿ ಹಬ್ಬಕ್ಕೆ ತಾನು ಬರದೇ ಇದ್ದರು. ಹೋರಿ ಹಬ್ಬದಲ್ಲಿ ಎಷ್ಟು ಕ್ರೇಜ್ ಇಟ್ಟಿದ್ದಾನೆ, ಇನ್ನು ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಈ ಹೋರಿಗೋಸ್ಕರ. ಹೋರಿ ಹಬ್ಬದಲ್ಲಿ ನೋಡಬೇಕು. ಈಗ ಕೆಲವೊಬ್ರು ಹೇಳಿರ್ತಾರೆ ಸಾರಂಗ ಅಂತ ಒಂದು ಹೋರಿ ಇತ್ತು ಅಂತ. ನೆಕ್ಸ್ಟ್ ಜನ್ರೇಷನ್ ನೋಡಬೇಕಲ್ಲ ಅಂತ ಕಾಯ್ತಿರುತ್ತೆ. ಪ್ರತಿಯೊಬ್ಬರಿಗೂ ಹೇಗಿದ್ದ ಸಾರಂಗನ ಬಗ್ಗೆ ಜನ ಹೇಗೆ ಮಾತಾಡೋಕ್ಕೆ ಕಾರಣ ಏನು, ಪ್ರತಿಯೊಂದು ಇವತ್ತು ತಿಳಿಸ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪಾಸಿಟಿವ್ ಆಗಿ ನೋಡಿ. ಏಕೆಂದರೆ ನೆಗೆಟಿವ್ ಅಂತ ನೀವು ತಿಳ್ಕೊಂಡಾಗ ನಾವೇನೇ ಪಾಸಿಟಿವ್ ಮಾತಾಡಿದ್ರು ಅದು ನೆಗೆಟಿವ್ ಆಗಿ ಹಬ್ತಾ ಹೋಗುತ್ತೆ. ಆದಷ್ಟು ಪಾಸಿಟಿವ್ ಆಗಿ ವಿಡಿಯೋ ನೋಡಿ. ಈಗ ಕೆಲವೊಂದು ಘಟನೆಗಳು ಸಾರಂಗನ ಮೇಲೆ ಈಗ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಅದಕ್ಕೆಲ್ಲ ಏನು ಕಾರಣ, ಸಾರಂಗ ಅನ್ನೋ ಹೆಸರು ಬರೋಕ್ಕೆ ಏನು ಕಾರಣ, ಅಥವಾ ಇನ್ನೂ 10 ವರ್ಷ ಹೋದರೂ ಸಾರಂಗ ಅನ್ನೋದೊಂದು ಹೆಸರು ಹಾಗೇ ಹಬ್ಬದಲ್ಲಿ ಉಳ್ಕೊಂಡಿರುತ್ತೆ. ಆ ಹೆಸರು ಬರೋಕ್ಕೆ ಏನು ಕಾರಣ, ಅಂಥದ್ದು ಏನು ಮಾಡಿತ್ತು, ಕಟ್ಟು ಕಥೆಗಳು ಅಥವಾ ನಿಜವಾದ ಕಥೆಗಳ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಜಮಾನ್ರಿದ್ದಾರೆ, ಹೋರಿ ಮಾಲೀಕರು. ಸರ್ ನಮಸ್ತೆ. ನಿಮಗೆ ನಮಸ್ತೆ. ಏನು ಅಂದರೆ ರೈತ ಬಾಂಧವರಿಗೂ ಯುವಕರಿಗೂ ಕರ್ನಾಟಕದ ಜನತೆಗೂ ನಮಸ್ಕಾರಗಳು ಸರ್. ಸಿಸ್ಟರ್ ಸರ್, ನಾನೀಗ ಹೋರಿದು ಮೊದಲು ಹೇಳ್ಬಿಡ್ತೀನಿ. ಏಕೆಂದರೆ ಸಾರಂಗ ಅಂತ ಒಂದು ನಾವು ಹೇಳಿದಾಗ ತುಂಬ ಜನಕ್ಕೆ ಬರೋದು ಒಂಥರ ನಟೋರಿಯಸ್ ಅಂತ ಒಬ್ರು ಕರೀತಾರೆ, ಕೆಲವೊಬ್ರು ಮಸಣದ ದೊರೆ ಅಂತ ಕರೀತಾರೆ. ಸೊ ನನಗೆ ಇದರಲ್ಲಿ ಈಗ ವಿಡಿಯೋ ನಾನು ಸಂದರ್ಶನ ಕೊಡ್ತಿದ್ದೀನಿ. ಕಟ್ಟು ಕಥೆಗಳು ಬೇಡ. ಏನು ಸಾರಂಗ ಅಂದರೆ, ಅಥವಾ ನೀವು ನೋಡಿದ್ದು ಹೇಗೆ ಸಾರಂಗನ್ನ, ಜನ ಹೇಗೆ ಸಾರಂಗನ್ನ ನೋಡ್ತಿದ್ದಾರೆ, ಪ್ರತಿಯೊಂದಕ್ಕೂ ಇವತ್ತು ಉತ್ತರ ಸಿಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಮಗೆ ಟೈಮ್ ಕೊಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಫಸ್ಟು ಹೇಳ್ಬೋದಾ ಸರ್, ಸಾರಂಗ ನಿಮ್ಮ ಮನೆಗೆ ಬಂದಿದ್ದು ಹೇಗೆ ಅಂತ? ಹೇಳ್ತೀನಿ ಸರ್. ಫಸ್ಟು ನಿಮ್ಮ ಹೆಸರು ಹೇಳಿ, ನಿಮ್ಮ ಪರಿಚಯ ಮಾಡಿಕೊಡಿ, ನಂತರ ಸಾರಂಗನ ಪರಿಚಯ ಮಾಡಿಕೊಡಿ. ನನ್ನ ಪರಿಚಯ ಮತ್ತು ಸಾರಂಗದ ಪರಿಚಯ ಮಾಡಿಕೊಡೋ ಪೂರ್ವದೊಳಗೆ ಈ ಒಂದು ಹಬ್ಬದ ಇತಿಹಾಸ ಅಂತಕ್ಕಂಥದ್ದು ಪುರಾತನ ಕಾಲದಿಂದನೂ ಈ ಒಂದು ದೀಪಾವಳಿ ಹಬ್ಬ ಅಂದರೆ ಬಲಿಪಾಡ್ಯ ಅಂತಕ್ಕಂಥ ದಿವಸ, ಮೊದಲೇ ದಿವಸ ಅಮಾವಾಸ್ಯೆ ನಂತರ ಪಾಡ್ಯ ಹಬ್ಬವನ್ನು ಆಚರಿಸ್ತಕ್ಕಂಥ ನಮ್ಮ ಗ್ರಾಮೀಣ ಸೊಡಗಿನ ಒಂದು ಕ್ರೀಡೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ರೈತರು ತಾವು ಬೆಳೆಸಿದ ಹೋರಿಗಳನ್ನು ಗಣೇಶ ಚೌತಿ ಅಥವಾ ಪಂಚಮಿ ನಂತರ, ಆ ಮಧ್ಯದೊಳಗಿರ್ತಕ್ಕಂಥ ದೀಪಾವಳಿ ಪಂಚಮಿ ನಂತರ 4 ತಿಂಗಳ ಅವಧಿ ಒಳಗೆ ದಷ್ಟಪುಷ್ಟವಾಗಿ ತಾವು ಕಷ್ಟಪಟ್ಟು ಹೋರಿಗಳನ್ನು ಬೆಳೆಸ್ತಾರೆ. ತಮ್ಮ ಹೋರಿ ಬಲಾಢ್ಯದೆ ಇಲ್ಲೋ ಅಂತಕ್ಕಂಥದ್ದು ಒಂದು ಪ್ರದರ್ಶನಕ್ಕಾಗಿ ಒಂದು ದೀಪಾವಳಿ ಪಾಂಡವರ ಕಾಲದಿಂದನೂ ಅದಿದೆ. ಹೇಳ್ಬೇಕಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಕೆಟ್ಟದ ಶಬ್ದ, ಈ ಪಾಂಡವರು 14 ವರ್ಷ ವನವಾಸ ಮುಗಿಸಿ 1 ವರ್ಷ 14 ವರ್ಷಕ್ಕೆ ಹಾನಗಲ್ ಬಂದು ಹೊತ್ತಿನಲ್ಲಿ ಅವತ್ತು ವಿರಾಟ್ ನಗರ ಅಂತಕ್ಕಂಥ ಹಾನಗಲ್ ನಗರದೊಳಗೆ ಆ ವಿರಾಟ್ ನಗರ ಕೌರವರಿಗೆ ಇಲ್ಲಿಂದ ಅಲಿಗೇಷನ್ ಮಾಡಿದ್ರಂತೆ. ಏನಂತ ಹೇಳಿದರೆ, ಎಲ್ಲಿ ಹುಡುಕ್ಬೇಡ್ರಿ ನೀವು ಪಾಂಡವರನ್ನ ಕೌರವರೇ ಇಲ್ಲೇ ಇದ್ದಾರೆ, ಅಜ್ಞಾಸವಾಸ ಮಾಡ್ತಾ ಇದ್ದಾರೆ ಕೌರವರು ಅಂತಕ್ಕಂಥದ್ದು. ಇಲ್ಲಿದೇನಿದೆ ಅಂದರೆ ಒಂದು ಒಳ್ಳೆಯದಕ್ಕೆ ಪ್ರತಿಕ್ರಿಯೆ ವಿರೋಧ ಅಂತಕ್ಕಂಥದ್ದು ನಮ್ಮ ಹಾನಗಲ್ ವಿರಾಟ್ ನಗರದಿಂದ ಮೊದಲಿಂದನೂ ಬಂದಂಥದ್ದು ಅಲಿಗೇಷನ್ ಅಂತಕ್ಕಂಥ ಒಂದು ಶಬ್ದನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಾರಂಗ ಎಲ್ಲಿಂದ ಬಂತಂತಕ್ಕಂಥದ್ದು ಅದಕ್ಕಿಂತ ಪೂರ್ವದೊಳಗೆ ನನ್ನ ಹೆಸರು ಸಿದ್ದರಾಮಗೌಡ ಪಾಟೀಲ್ ಅಂತೇಳಿ, ರೂಢಿ ಒಳಗೆ ರಾಮನಗೌಡ ಪಾಟೀಲ್ ಅಂತ ಕರೀತಾ ಇದ್ದಾರೆ. ಈ ಊರಿನ ನಾನು ನೋಡಿದ್ದಲ್ಲ. ಫಸ್ಟಿಗೆ ನಾನು ಮೊಬೈಲ್ನಲ್ಲಿ ನೋಡಿದ್ದೆ. ಮಾಸೂರು ಹಬ್ಬಕ್ಕೆ ಬಿಟ್ಟು ಹೊತ್ತಿನಲ್ಲೇ ಒಂದು 5 ಸಲ ಇದು ಹೋರಿ ಚೆನ್ನಾಗಿ ಹಬ್ಬ ಮಾಡಿತ್ತು. ಅವತ್ತು ಇದಕ್ಕೆ ಹಗ್ಗದ ಸೆಲೆ ಹೊರಿ ಬಿಟ್ಟಿದ್ರು. ಈ ಹೋರಿ ಹುಡುಕ್ಬೇಕಂತ ನಂಗೆ ಒಬ್ಬ ನನ್ನ ಸ್ನೇಹಿತ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನೊಳಗೆ ಬಿದಿರಗಿರಿ ಒಳಗೆ ಬಿದಿರಳ್ಳಿ ಅಂತಿದ್ದೆ, ಬಿದಿರಳ್ಳಿ ಒಳಗೆ ತಕ್ಕಂಥ ಒಬ್ಬ ಸಿದ್ದು ಅಂತಕ್ಕಂಥ ಒಬ್ಬ ಸ್ನೇಹಿತ ಸಿಕ್ಕಿದ್ದ. ಅವ ಕೊಬ್ಬರಿ ಹರಿತಕ್ಕಂಥ ಹುಡುಗ. ಅಣ್ಣ ನಮ್ಮ ಸಾರಂಗ ತೀರ್ಕೊಂಡಿತ್ತು. ನಮ್ಮ ಸಾರಂಗ 2014ನೇ ಇಸ್ವಿ ತೀರ್ಕೊಂಡಾಗ ಒಂದು ಹೋರಿ ತರಬೇಕು ಆ ಸವಿ ನೆನಪಿಗೆ ಅಂತ ಹೇಳಿದ್ದಂಥ ಹೋರಿ, ಆ ಹೋರಿ ಇದಕ್ಕಿಂತ ಪೂರ್ವವಾಗಿರ್ತಕ್ಕಂಥ ಸಾರಂಗ ಮೊದಲಿನ ಹೋರಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬಿದಿರಗಿರಿ ಹೋರಿ, ಬಿದಿರಳ್ಳಿ ಹೋರಿ. ಅದ್ರಿ ಬಿದಿರಳ್ಳಿ ಹೋರಿ ಅಲ್ಲಿ ಗಣೇಶ್ ಗೌಡ ಮತ್ತು ಇನ್ನೊಬ್ಬರು ಅವಳಿ ಜವಳಿ ಸಹೋದರರು ಸಾಕಿದ ಹೋರಿ. ಆ ಹೋರಿ 9 ತಿಂಗಳ ಕರ ಇದ್ದಾಗ ಹಬ್ಬ ಮಾಡ್ತಾ ಇತ್ತಂತೆ. ಅದನ್ನೇನೋ ಒಬ್ರು ಕೊಯ್ಲಿಕ್ಕೆ ಹೋಗಿದ್ರು ಆ ಹೋರಿನ. ಆ ಸಂದರ್ಭದೊಳಗೆ ನಾವು ಅದನ್ನು ಹೋರಿ ತರಬೇಕಂದಾಗಲಿ ಮುಂಡಗೋಡ ಹಬ್ಬಕ್ಕೆ ಆ ಹೋರಿ ಹಾಕಿದ್ರು. ಆ ಹೋರಿ ಹಾಕಿದಾಗ
500 ಹಬ್ಬದೊಳಗೆ ಹೋರಿ ಬಿಟ್ಟ ಹೋರಿ ನೋಡಿದ್ವಿ, ಅದು ತೊಗೋಬೇಕಂದ್ರೆ ಕೊಡಾಕ್ತಾ ಇಲ್ಲ. ಕಟಗರಿ ಮನೆ ಆಗಿತ್ತು, ಕೊಯ್ಲಿಕ್ಕಿದ್ದಂಥ ಕಟಗರಿ ಮನೆಯೊಳಗೆ ನನ್ನ ಸ್ನೇಹಿತ ಆದಂಥ ಒಬ್ಬರು ಜಗದೀಶ್ ಗೌಳಿ ಅಂತಕ್ಕಂಥವ್ರು ಮತ್ತು ಬೆಟ್ಟದ ಕೂರ್ಲಿ ಈಶ್ವರ ಅಂತಕ್ಕಂಥವ್ರು, ಅಣ್ಣ ಈ ಹೋರಿ ಚೆನ್ನಾಗಿದೆ, ಹೋರಿ ತೊಗೋಯ್ದಾನೆ ಅಂತೇಳಿ ಮುಂಡಗೋಡು ಹಬ್ಬಕ್ಕೆ ಹಾಕಿದಾಗ ಆ ಹೋರಿನ 500ರಿಂದ ಹೋರಿ ತರಬೇಕಾದ್ರೆ ಹೆಂಗರಪ್ಪ ಅಂದ್ರೆ ಅವ ದನ ಕೊಯ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಎದುರಿ ಆ ಬಸ್ ಸ್ಟ್ಯಾಂಡ್ನೊಳಗೆ ಹೋರಿ ಹಿಂದೆ ಕಟ್ಕೊಂಡು ಹಿಂದೆ ಬಸ್ ಸ್ಟ್ಯಾಂಡಿಂದ ಹೊಲ್ದಾಗ ಮುಕ್ಕೊಂಡು ಆ ಹೋರಿ ತಂದಿದ್ರು ಮೊದಲಿನ ಸಾರಂಗರಿ. ಅದು ಬಾದಾಮ್ ಕಲರ್ ಇತ್ತು. ಆ ಹೋರಿ ಸಾಕಬೇಕಂತ ಭಾಳ ಇಷ್ಟಪಟ್ಟು ತಂದಿದ್ವಿ ಹೋರಿ ಅಂದ್ರೆ. ಅದು ಶಿವಮೊಗ್ಗ ಜಿಲ್ಲಾದೇ ಹೋರಿ ಅದು. ಆಮೇಲೆ ಹೊನ್ನಾಳಿ ತಾಲೂಕಿಗೆ ಹೋಯ್ತು, ಹೊನ್ನಾಳಿಂದ ಮತ್ತು ಇಲ್ಲಿ ಸಾಗರಕ್ಕೆ ಬಂತು, 500ಗೆ ಹೋಯ್ತು, ಎಲ್ಲೆಲ್ಲೋ ಹೋಯ್ತದು. ಕೊನೆಗೆ ಆ ಹೋರಿ ತನ್ನ ಮುಂಡಗೋಡು ಹಬ್ಬಕ್ಕೆ ಬಿದ್ದಾಗ ಶಿಕಾರಿಪುರಿ ಎಲ್ಲಮ್ಮನೆ ಮಾಲಿಂಗಪ್ಪನವ್ರಿಗೆ ಅವತ್ತು ಭಾರಿ ಹಬ್ಬದ ಹುರುಪು 2099 ಮತ್ತು 2000 ಹೆಚ್ಚು ಆ ಹೋರಿನ ಒಂದು 14,000ಕ್ಕೆ ಮುಗಿಸ್ಕೊಡ್ತೀನಿ ಅಂತ ರೆಡಿ ಆದಾಗ ಮಾಲಿಂಗಪ್ಪನವರು ತೊಗೊಳಕ್ಕೆ ರೆಡಿ ಆದರು. ಮಾಲಿಂಗಪ್ಪನವರು ನಮ್ಮ ತಂಗಿ ಗಂಡರಿದ್ದಂಥರ ನನ್ನ ಸಂಬಂಧಿಕರು ಶಿಕಾರಿಪುರದಲ್ಲಿಲ್ಲ ಮುಗಿಸ್ಕೊಡ್ರಿ ಅಂದರು. ಒಬ್ಬವ ನನ್ನ ಆತ್ಮೀಯ ನನ್ನ ಸಂಬಂಧಿಕ ಏನು ಮಾಡ್ದ ಅಂದ್ರೆ, ಆ ಹೋರಿ ಬೇಡ, ಅದು ಈಟಕ್ಕೆ ಹಗ್ಗೈತಿ, ನೀ ಕಟ್ಕೊಂಡ್ರೆ ಗೊತ್ತಾಕೈತಿ, ಆ ಹೋರಿ ಕಟ್ಟಿ ನೋಡು ನಿನಗಂತ ಮಾತಾಡಿದಾಗ ಆಯ್ತಪ್ಪ ನೀ ಬೇಡ ಬಿಡು ನಾವು ಕಟ್ಕೊಂತೀವಿ ಅಂದ್ವಿ. ಆ ಹೋರಿ ನಾವೇ ತೊಗೊಳ್ಬೇಕನ್ನ ನಮ್ಮ ಅದೃಷ್ಟ 1 ವರ್ಷ ಕಾಯ್ಬೇಕಾಗ್ತದ್ರಿ. ಅದೇ ಮೊದಲಿನ ಸಾರಂಗ. ಅದು ತಂದ ನಂತರ ಏನೋ ನಮ್ಮ ದುರಾಷ್ಟೋ ಏನೋ ಗೊತ್ತಿಲ್ಲ, ಅದು ಸುಮಾರು 10ರಿಂದ 12 ವರ್ಷ ವಯಸ್ಸಿನ ಮಧ್ಯದೊಳಗೆ ತೀರ್ಕೊಂಡ್ಬಿಡ್ತದೆ. ಆ ನೆನಪಿ ಒಂದು ಹೋರಿ ತರಬೇಕಂತೇಳಿ ನಾವು ನಮ್ಮ ಮನ್ಯಾಗ ಮಾತಾಡಿ ಸ್ನೇಹಿತರೆಲ್ಲ ಮಾತಾಡಿದ ಹುಡುಕಿದಾಗ ನಮ್ಗೆ ಹೋರಿ ಎಲ್ಲಿ ಸಿಗಲಿಲ್ಲ. ಮತ್ತು ಆ ಹಿಂದಿನ ಹೋರಿ ಜಗದೀಶ್ ಗೌಳಿ ಅಂತಕ್ಕಂಥ ಮುಂಡಗೋಡದವ ಚೆನ್ನಾಗಿ ಮೇಯಿಸಿದ್ದ ಹೋರಿ. ಅವ ಅದನ್ನು ಲಕ್ಷ ಗಂಟ್ಲೆ ಕೇಳಿದ್ರೆ ದುಡ್ಡಿಗೆ ಕೊಟ್ಟಿದ್ದಿಲ್ಲ ರೀ. ಏನೋ ನನಗೆ ಭಾಳ ಕಡಿಮೆ ಮೊತ್ತಕ್ಕೆ ಕೊಟ್ಟ ಒಂದು ಮಾತು ಕೇಳತ್ತಿ, ಕಟ್ಗೆ ಹೋಗ್ರಪ್ಪ ಆತಾಗ ಜಾಕ ಅಂತೇಳಿ. ಅವು ಎಲ್ಲಿ ಮಟ್ಟ ಅಂದ್ರೆ ಹೋರಿ ಸಾಯೋವರೆಗೆ ನನ್ನ ಸಂಗಡ ಹಬ್ಬ ಮಾಡ್ದ. 1 ರೂಪಾಯಿ ದುಡ್ಡು ಇಸ್ಕೊಳ್ದ, ನಾನು ಯಾವುದೇ ಒಂದು ಖರ್ಚಿದ್ದು ಇಸ್ಕೊಳ್ದ, ಗಾಡಿ ಪೆಟ್ರೋಲ್ ಸಣ್ಣ ಒಂದೇ ಆದಂಥ ಒಂದು ಟೀಮ್ ತಂದು ಹಬ್ಬ ಮಾಡ್ದ. ನನಗೆ ಒಳ್ಳೆಯ ಒಬ್ಬ ಸ್ನೇಹಿತ ಸಿಕ್ಕಂದು ನಾವು ಭಾವಿಸ್ಕೊಂಡು ಹಬ್ಬ ಮಾಡಿದ್ವಿ. ಮುಂದಿನ ದಿನಗಳೆಲ್ಲ ಹೋರಿ ಮರಣ ಹೊಂದಿದ ನಂತರ ಹೋರಿ ಕಟ್ಟಬೇಕು ಅಂತ ತೀರ್ಮಾನ ಬಂದ. ನಾನು ಅವಾಗೂ 4 ಹೋರಿ ಇದ್ದು, ಮತ್ತು ಇಲ್ಲ ಅಂತಿಲ್ಲ, 4 ಹೋರಿ ಸಂಗಡ ಅದು ಹೋರಿ ಹೂಡ್ತಿದ್ದೆ ನಾನು ತಂದಿದ್ದವರಿಂದ. ಅಕಸ್ಮಾತ್ ಏನೋ ನಮ್ಮದು ಅದೃಷ್ಟ ಸರಿ ಇಲ್ಲೋ ಅಥವಾ ಬದುಕರಿನ ಎಲ್ಲ ಭೂಮಿದು ತೀರ್ಕೊಂಡ್ಬಿಡ್ತದೋ, ಆ ನೆನಪಿಗೆ ಒಂದು ಹೋರಿ ತರಬೇಕಂದ ಇದೇ ಸಾರಂಗ ಸಿಕ್ಕಿದ್ದು. ಇದು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಮುದ್ದಿನಹಳ್ಳಿ ಅಂತಕ್ಕಂಥ ಬಸವರಾಜಪ್ಪ ಅಂತ. ಅಲ್ಲ ನನಗದು ಗೊತ್ತಿಲ್ಲ. ಅಲ್ಲ ಅವರು ಹೊಸಜೋಗದಿಂದ ಏನೋ ಹೋರಿ ಕೊಟ್ಟಿದ್ರಂತ ಫಸ್ಟಿಗೆ. ಹೋರಿ ತಿದ್ದಾಗ ಕೊಟ್ಟು ಹೊತ್ನ್ಯಾಗ ಆ ಹೋರಿ ಅವ್ರು ವ್ಯಾಪಾರ ಮಾಡಿಕೊಂಡು ಎಲ್ಲಿದೋ ಗೊತ್ತಿಲ್ಲ, ಮೊದಲೇ ನನಗೆ ಹೋರಿ ಅದ್ರಿ ಅಂತಿದ್ರು. ನಂಗೆ ಹೊಸಜೋಗ ಅಂತಿದ್ರು. ನೆಕ್ಸ್ಟ್ ಮುದ್ದಿನಹಳ್ಳಿ ಇರ್ತಕ್ಕಂಥ ಬಸವರಾಜಪ್ಪ ಅನ್ನೋರು ಹೋರಿ ಇದನ್ನು ಹೋರಿನ ಕೊಟ್ಟರು. ಅದು ಎಲ್ಲಿ ಕೊಟ್ರು ಅಂದರೆ ಹೊನ್ನಾಳಿ ತಾಲೂಕು ಶಿಕಾರಿಪುರ ಬಾರ್ಡರು ಮತ್ತು ಹೊನ್ನಾಳಿ ತಾಲೂಕಿನ ಮಧ್ಯದೊಳಗಿರ್ತಕ್ಕಂಥ ಒಂದು ಜಂಗಲ್ನಲ್ಲಿ ವ್ಯಾಪಾರ ಆಗ್ತಿದ್ರು. ಜಂಗಲ್ ನಾವು ಮನೆ ಮಾಲಕ್ ನೋಡಿಲ್ಲ, ಒಬ್ಬ ಕರಬಸಪ್ಪ ಅಂತಕ್ಕಂಥ ಮತ್ತು ಈ ಹೋರಿ ಮಾಲಕರು ಮೊದಲಿರ್ತಕ್ಕಂಥ ಬಸವರಾಜಪ್ಪರು 2 ಮಂದಿ ಸಂಬಂಧಿಕರು, ರಕ್ತ ಸಂಬಂಧಿಕರು. ಬಸವರಾಜಪ್ಪರಿಗೆ ನಾನು ನನ್ನ ಮಗ ಹೋದ ಸಂದರ್ಭದಲ್ಲಿ ಒಂದು ಹೋರಿ ಬೇಕಾಯ್ತು ಹಿಂಗೆ ತೋರಿಸಿದ್ದು. ಬಿದ್ರಳ್ಳಿ ಅಂತಕ್ಕಂಥ ಸಿದ್ದು ನಾವು ಫೋನ್ ಮಾಡಿ, ಅಣ್ಣ ಒಂದು ಹೋರಿ ಚೆನ್ನಾಗಿದೆ, ಹೋರಿ ಕಟ್ರಿ, ಅದನ್ನ ಕಟ್ಟು, ಮೊದಲಿನ ಸಾರಂಗ ನಂಗೆ ಹಬ್ಬ ಮಾಡ್ತೈತೆ, ಅದು ನೀವು ಮರಿಬೇಡ ಅಂದರೆ ಆ ವ್ಯಕ್ತಿ ಹೋಗಿ ಹೆಸರು ಹೇಳತ್ತಿಗೆ ಅವ್ರು ಏನೂ ಹಚ್ಕೊಳ್ಳಿಲ್ಲ ಫಸ್ಟಿಗೆ. ಮಂದಿ ಬರ್ತಾರ ಹೋಗ್ತಾರೆ, ಅನೇಕ ಮಂದಿ ಹೋರಿ ತೊಗೊಂಡಾರ, ಸಂಜೆಗಾರ ಕೊಟ್ಟಾರ, ಒಂದು 25 ಮಂದಿ ಆಗಿದಾರ, ಹೋರಿ ಒಯ್ಯಲ್ಲ ಬಿಡ್ರಿ ಕಣೆ, ಯಾಕೆ ಬರ್ತೀರಿ ನೀವು ಹೋರಿ ಮರ ಆತಾಗ ಹಾಳಾಗಿ ಅಂತ ಹೇಳಿದ್ರು ನಮಗೆ. ಅಣ್ಣ ಮುಗಿಸ್ಕೊಡೋದು ನೋಡೋಣ ಅಂತೇಳಿ ಜಂಗಲ್ನಲ್ಲೇ ಕೂತ್ಕೊಂಡು ಆ ದನ ಕಾಯುವ ಸಂದರ್ಭದಲ್ಲಿ ಯಾರ್ಯಾರೋ ಕೂತ್ಕೊಂಡು ವ್ಯಾಪಾರ ಮುಗಿಸ್ಕೊಟ್ಟಿದ್ರಿ. ಆ ಮುಗಿಸ್ಕೊಟ್ಟದ್ನಾಗ ಅಲ್ಪ ಮೊತ್ತಾಗ ರೊಕ್ಕ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ, ನಾನು ಭಾಳ ಕೊಟ್ಟಿಲ್ಲ ಸಂದರ್ಭದೊಳಗೆ. ಖುಷಿಯಿಂದ ಕೊಟ್ಟ ಮಾಲಕ, ಖುಷಿಯಿಂದ ಕೊಟ್ಟು ಆ ಊರಾಗ ಒಂದು ಮುದ್ನಹಳ್ಳಿ ಒಳಗೆ 3 ದಿವಸ ಹಬ್ಬ ಮಾಡಿಕೊಂಡು ಆಮೇಲೆ ಈಸೂರು ಹಬ್ಬಕ್ಕೆ ಅವತ್ತೇ ದೀಪಾವಳಿ ಹಬ್ಬದ ಈಸೂರು ಹಬ್ಬಕ್ಕೆ ಹಾಕ್ಕೊಂಡು ಈ ಹೋರಿ ನಾವು ತೊಗೊಂಡು ಬಂದಿರಿ. ಆ ಹೋರಿ ತೊಗೊಂಬಂತಂದ್ರೆ ನಮಗೂ ಒಳ್ಳೇದಾಗೈತಿ. ಕೊಟ್ಟ ಮಾಲಕ ಎಷ್ಟು ಖುಷಿ ಇದಾನ ಅಂದರೆ, ₹1 ಕೋಟಿ ಇದ್ರೂ ಸದ್ ನಾನು ಯಾರೂ ನೋಡಲ್ರಿ, ಆ ಹೋರಿ ನೋಡ್ತಾರ ಅಂತಕ್ಕಂಥ ಅಭಿಮಾನ ಅವನಲ್ಲಿದೆ. ಎಷ್ಟು ವರ್ಷ ಆಯ್ತು ಸರ್ ಇದನ್ನ ತಗೊಂಬಂದು? ಸರ್ ನಾವು ತಂದು 2016 ತಂದಿದ್ದು. 2014 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷದಲ್ಲಿ ಎಷ್ಟು ವರ್ಷ ಹಬ್ಬ ಕೊಟ್ಟಿದ್ದೀರಾ ಸರ್? ನಾವು ಹಬ್ಬ ಕೊಟ್ಟಿದ್ದು ಒಂದು 9 ಹಬ್ಬ ಕೊಟ್ಟಿದ್ದೇವ್ರಿ. 9 ಹಬ್ಬ ಕೊಟ್ಟು ಅಷ್ಟೇ, 9 ಹಬ್ಬ ಕೊಟ್ಟಿದ್ದು. ಒಂದು ಮುಂಡಗೋಡು ತಾಲೂಕು ಪಾಳಾದೊಳಗೆ ಹಬ್ಬ ಹಾಕಿದ್ವಿ. ಮಸ್ಟು ಹಿರೇಕೆರೂರು ತಾಲೂಕು ಮಡ್ಲೂರೊಳಗೆ ಹಬ್ಬಕ್ಕೆ ಹಾಕಿದ್ದೀವಿ. ಆಮೇಲೆ ಹಾವೇರಿ ತಾಲೂಕು ದೇವಿಗೆಯೊಳಗೆ ಹಬ್ಬ ಮಾಡಿದ್ವಿ, ದೇವಿಗಿರಿ. ಹಾನಗಲ್ ತಾಲೂಕು ಅಕ್ಕಿಹಾಲೊಳಗೆ ಹಬ್ಬ ಮಾಡಿದ್ವಿ ಸರ್, ಹಾನಗಲ್ಲಲ್ಲಿ ಹಬ್ಬ ಮಾಡಿದ್ದೇವೆ. ಆಮೇಲೆ ಮಾಸಣಿಗೆ ಹಬ್ಬ ಮಾಡಿದ್ದೀವಿ. ಮಾಸಣಿಗೆ ಹಬ್ಬದೊಳಗೆ ಒಂದು ಹಿಂಗೆ ಜಿದ್ದಿ ಬಿದ್ದ ಸಂದರ್ಭದಲ್ಲಿ ಒಂದು ಹೋರಿ ಅನಾಹುತ, ಈ ಹೋರಿ ಕೈಯಾಗ ಒಬ್ಬ ಪ್ರಾಣ ಬಿಟ್ಟ ಅಂತ. ಅವತ್ತಿಂದ ನಾವು ಇದು ಹೋರಿ ಬೇಡ ಅಂತೇಳಿ ನಾವು ಮನೆಯೊಳಗೆ ಕಟ್ಕೊಂಡು ಅದೇವು ಸರ್. ಇವತ್ತು ನಮ್ಮಿಂದ ಇನ್ನೊಬ್ಬರು ತೊಂದರೆ ಆಗೋದು ಬೇಡ, ಪ್ರಾಣಿ ಆಗೋದು ಬೇಡ. ಆಮೇಲೆ ಇದಕ್ಕೊಂದು ಬಿರುದು ಕೊಟ್ಟರು, ಇಲ್ಲ ಅದು ಹೋರಿ ಬಂದರೆ ಕೊಲೆ ಆಗ್ತಾರ, ಸಾಯ್ತಾರ, ಮಾಡ್ತಾರ ಅಂತೇಳಿ ಅಂದರು.
ಅವತ್ತಿಂದ ನಮ್ಮ ಮನೆ ಕಟ್ಟೆ ನಾವು ಸುಮ್ಮನೆ ಇದ್ದೀವಿ ಹೋರಿ ಸರ್. ಮೈಸ್ತೇವಿ ಮಾಡ್ತೀವಿ ಅಂದ್ರೆ ತಮ್ಗೆ ಸಾಧ್ಯ ಆದಷ್ಟು ಬಡತನ ಪರಿಸ್ಥಿತಿಯಲ್ಲಿ ಇಟ್ಕೊಂಡೇವೆ ನಾವು ಹೋರಿ ಅಂದ್ರೆ. ನಿಮ್ಮ ಪ್ರಕಾರ ಸಾರಂಗ ಏನು ಸರ್? ನಿಮಗೆ ನಮಗೆಲ್ಲ ಈಗ ಏನು ಅಂದರೆ ಸಾರಂಗ ಅಂದ್ರೆ ಒಂದು ಹೋರಿ ಅಂತ ಅಂದ್ಕೊಳ್ತೀವಿ ಸರ್. ನೋಡೋರಿಗೆ ಹೋರಿ ಅಥವಾ ಈಗ ಹೇಳಿದ್ರಿ ಕೆಲವೊಬ್ರು ಬಿರುದು ಕೊಟ್ಟಿದ್ದಾರೆ ಅಂತ. ನಿಮ್ಮ ಪ್ರಕಾರ ಸಾರಂಗ ಅಂದ್ರೆ ಏನು ನಿಮಗೆ? ಸರ್, ಸಾರಂಗ ಅಂತಕ್ಕಂಥದ್ದು ಒಂದು ಪರಮಾತ್ಮ ಸೃಷ್ಟಿ ಮಾಡ್ತಕ್ಕಂಥ ಒಂದು ಪಶು ಸರ್. ಅದು ಒಂದು ಹೋರಿ, ಹೌದಾ? ಅದು ನಮ್ಮ ಪಾಲಿಗೆ ಅದು ಬಂದಂದ ನಾವು ದೇವರು ಅಂತ ಭಾವಿಸ್ಕೊಂಡಿರೋದು ಹೇಳ್ಬೇಕಂದ್ರೆ ಸರ್. ಈಗ ಹೋರಿ ಹಬ್ಬಕ್ಕೆ 9 ಹಬ್ಬ ಕೊಟ್ಟಿದ್ದೀರಾ ಅಂತ. ಹೌದು, ಹೌದು, ಒಬ್ಬೊಬ್ರು 90 ಹಬ್ಬ ಕೊಟ್ಟರು. ಕೆಲವೊಬ್ರಿಗೆ ಅದು ಈಗ ಯಾವುದೋ ಒಂದು ಹೋರಿ ಹಿಂಗೆ ಹೋಗಿರುತ್ತೆ, ಯಾವುದೋ ಒಂದು ಹೆಸರು ನೋಡಿರ್ತೀವಿ, ಅದ್ರ ಬೋರ್ಡ್ ನೋಡಿರ್ತೀವಿ, ನೆಕ್ಸ್ಟ್ ದಿನ ಅದು ಯಾವುದು ಅನ್ನೋದು ಗೊತ್ತಿರಲ್ಲ. ಆ ಹೋರಿ ಎದುರಿಗೆ ಬಂದರೂ ನಮಗೆ ಗೊತ್ತಿರಲ್ಲ, ಮತ್ತು ಬೋರ್ಡ್ ತೋರಿಸ್ಬೇಕು. ಬಟ್ ಇವತ್ತು ಸಾರಂಗ ಹೇಗಿದೆ ಅಂತ ಅಂದರೆ, ನನಗೆ ಮೆಸೇಜ್ಗಳು ಬರೋದು ಅಥವಾ ಕಮೆಂಟ್ ಬರೋದು ಅದನ್ನೆಲ್ಲ ನೋಡಿದ್ರೆ 9 ಹಬ್ಬದಲ್ಲಿ ಇನ್ನೂ ಒಂದು 20-30 ವರ್ಷ ಹೋದ್ರೂ ಹೆಸರಿರುತ್ತೆ ಸರ್ ಇದು. ಸರ್, ಏನಾಗಿದೆ ನನ್ನ ಪ್ರಕಾರ ಹೋರಿ ಹಬ್ಬ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಾರಂಗ ಅಂತ ಅಂದ್ರೆ ಜನ ನೆನ್ಪಿಟ್ಕೊಂಡಿರ್ತಾರೆ. ಅಷ್ಟು ಹೆಸರು ಮಾಡಕ್ ಕಾರಣ ಏನು ಅಂತ? ಸರಿ, ಹಬ್ಬದ ಒಂದು ರುಚಿ ಕೊಡ್ತೈತೆ. ಅನೇಕ ಹೋರಿಗಳದಾವ, ನಾವು ಇಲ್ಲ ಅಂತಿಲ್ಲ. ಇದಕ್ಕಿಂತ ದಷ್ಟು ಪುಷ್ಟಿಗಳದಾವ, ಇದಕ್ಕೂ ಬಲಾಢ್ಯ ಇದಾವ್ರಿ. ಪಿ ಹೋರಿ ಕಟ್ಟಿದ್ದಾವೆ, ನಮ್ಮನ್ನೇನೋ ಕುರಿ ಮರಿ ಅಂತಕ್ಕಂಥ ಕಾಣಿಸ್ತಿದ್ವಿ. ಎಷ್ಟೋ ಹಬ್ಬಕ್ಕಾಗದ ನಮ್ಮ ಬಾಜುಕೋರು ಬಂದು ನಿಂತಾಗ ಇದೇನೋ ಮರ ಅಂತೇಳಿ ನಾವು ಅನ್ಕೊಂತಿದ್ವಿ, ಹೌದಾ? ಆದರೆ ದೇವರು ಅದಕ್ಕೆ ಒಂದು ಮಾತು ಹೇಳಿದ್ನಲ್ಲ, ದೇವ್ರು ಕೊಟ್ಟಂಥ ಅದೊಂದು ಶಕ್ತಿ, ದೇವ್ರು ಕೊಟ್ಟಂಥ ವ್ಯಕ್ತಿ, ಅದು ಆಕಾರದಿಂದ ಒಳಗಡೆ ಹೋದಲ್ಲಿ ಮಾತ್ರ ಪ್ರದರ್ಶನ ಮಾಡ್ತೈತೆ. ಅದು ಹಬ್ಬದ ರುಚಿ ಕೊಡೋದ್ರಿಂದ ಅದಕ್ಕೆ ಅಭಿಮಾನಿಗಳಾಗಲಿ ಅಥವಾ ಹಿತೈಷಿಗಳಾಗಲಿ ಅಥವಾ ಒಂದು ಹಬ್ಬದ ರುಚಿ ಕಮಿಟಿರಾಗಲಿ ಅದಕ್ಕೊಂದು ಇಷ್ಟಪಟ್ಟರು, ಒಂದು ಒಳ್ಳೆ ರೀತಿ ಹಬ್ಬ ಮಾಡ್ತೈತಪ್ಪ, ಈ ರೀತಿ ಹಬ್ಬ ಮಾಡ್ತಕ್ಕಂಥವಿಲ್ಲ, ಇದಕ್ಕೂ ಚೆನ್ನಾಗಿ ಮಾಡೋ ಇರ್ಬೋದು, ನಾನು ಇಲ್ಲ ಅಂತಿಲ್ಲ. ಈ ಸ್ಟೈಲಿಂದ ಇರ್ತಕ್ಕಂಥದ್ದು ಕಡಿಮೆ ಅಂತಕ್ಕಂಥದ್ದು ಜನರಲ್ಲಿ ಒಂದು ಭಾವನೆ ಇದೆ. ಅವತ್ತಿಂದ ಅದ್ರ ಬಗ್ಗೆ ಉತ್ಸಾಹ, ಆಸಕ್ತಿ, ಅಭಿಮಾನಿಗಳು ಎಲ್ಲರೂ ಕೊಬ್ಬರಿ ಇರ್ತಕ್ಕಂಥ ಪೈಲ್ವಾನ್ರು ಸಹಿತ ಅದಕ್ಕೆ ಇಷ್ಟಪಡಾಕುಂತಾರೆ ಸರ್. ಸರ್, ಈಗ ಫಸ್ಟ್ನೇ ಹಬ್ಬಕ್ಕೆ ಹೋಗೋಣ ಸಾರಂಗದ್ದು. ಯಾವುದೋ ಒಂದು ಹೋರಿ ತಗೊಂಬಂದ್ರಿ, ಜಂಗಲಲ್ಲಿ ಒಂದು ಇದಾಯ್ತು, ತಗೊಂಬಂದ್ರಿ. ಹಿಂಗೆ ಹಬ್ಬ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಸರ್. ಬಟ್ ಫಸ್ಟ್ನೇ ಹಬ್ಬ ಆಗುತ್ತೆ. ಈಗ ನೀವು ಹೇಳಿದ್ರಿ 9ನೇ ಹಬ್ಬ ಅಂತ. 9ನೇ ಹಬ್ಬ ತುಂಬಾ ಜನ ನೋಡಿರ್ತಾರೆ, ಇವನ್ ನಾನು ನೋಡಿರ್ತೀನಿ. ಬಟ್ ಫಸ್ಟ್ನೇ ಹಬ್ಬ ಇದೇ ಹಬ್ಬ ಅಂತ ನನಗೂ ಗೊತ್ತಿಲ್ಲ. ಆ ವಿಡಿಯೋ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಫಸ್ಟ್ನೇ ಹಬ್ಬಕ್ಕೂ 9ನೇ ಹಬ್ಬಕ್ಕೂ ಡಿಫ್ರೆನ್ಸ್ ಏನು? ಅಥವಾ ಫಸ್ಟ್ನೇ ಹಬ್ಬ ಮಾಡ್ದಂಗೆ 9ನೇ ಹಬ್ಬನೂ ಮಾಡ್ತಿತ್ತ? ಸರ್, ಮೊದಲೇ ಹಬ್ಬಕ್ಕೆ ಹಾಕಿದ್ದು ಹಿರೇಕೆರೂರು ತಾಲೂಕು ಮಡ್ಲೂರು ಒಳಗ್ರಿ. ನಾವು ಹೆದರಿ ಆ ಜೆಂಡಾ ಸಹಿತ ತೋರಿಸಿದ್ದಿಲ್ಲ, ಫಸ್ಟಿಗೆ ಹಾಕಿದ್ದು. ಮೊದಲೇ ಹಬ್ಬಕ್ಕೆ ಹಾಕೋತ್ತಿಗೆ ಫಸ್ಟಿಗೆ ಒಂದ್ಸಲ ಗೇಟ್ನೊಳಗೆ ಹೋಗಿ ವಾಪಸ್ಸು ಬಂತು. ಒಬ್ಬನ ತಿವ್ಯಾಗ ಬಂದು ವಾಪಸ್ಸು ಟ್ಯಾಕ್ಟರ್ಗಳಿದ್ವು ಅಲ್ರಿ, ಟ್ಯಾಕ್ಟರ್ಗಳಿದ್ವು. ಫಸ್ಟಿಗೆ ನನಗೆ ಒಗಿತದು. ನನಗೆ ಒಗದಾಗ ಇಲ್ಲೆಲ್ಲ ಕಲಿಬಿದ್ದು, ಎಲ್ಲ ಕೆತ್ಕೊಂಡು ಹೋದು ಇಷ್ಟು ಇದ್ರಿ, ಪೂರ ರಾಮ ರಕ್ತ ಆಯ್ತು. ಎರಡನೇದಕ್ಕೆ ನಾವು ಕೈ ಹಾಕೋದ, ಅವ ಒಗದ. ಅಲ್ಲೇ 11 ಮಂದಿನ ಕೊಬ್ಬರಿ ಹರಿತಕ್ಕಂಥ ವಿಕೆಟ್ ಹೋದು. ಅವಾಗಂದ ಮಾಲಕನು ಔಟ್ ಆದ, ಕ್ಯಾಪ್ಟನ್ ಔಟ್ ಆದ, ವಿಕೆಟ್ 11 ವಿಕೆಟು ಔಟ್ ಆದಪ್ಪ, ಆಲ್ ರೌಂಡ್ ಆಲ್ ಔಟ್ ಅಂತೇಳಿ ಅದೇ ಸಾರಿದ್ರು. ಅವಾಗ 4 ಊರಿ ಆಗಿತ್ತು ಟೈಮ್. ಇದೇ ಸೇಮ್ ಹಿರೇಕೆರೂರೊಳಗೆ. ಅದು ನನಗೆ ಮಡ್ಲೂರೊಳಗೆ ಇದನ್ನ ತರಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ ಅಂತ ನನಗೆ ಸಿಗಲಿಲ್ಲ. ಅದ್ರಿ ನಾವು ಭಯ ಹುಟ್ಟಿದೇನಪ್ಪ, ಏನು ಹಾಕೋತೋ ಏನೋ ಏನಂತೇಳಿ. ಅವಾಗ ಮೈಕ್ನಲ್ಲಿ ಹೇಳಿದರು, ಕೊಬ್ಬರಿ ಹರಿತಕ್ಕಂಥ ಪೈಲ್ವಾನ್ರು ನೋಡ್ರಪ್ಪ, ಹೆಸರು ಹೇಳಿ ಕೆಲವೊಬ್ಬ ನಾ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಬಹುಶಃ ಅಲ್ಲಿದ್ದಾರೆ ಎಲ್ಲರೂ ಬದುಕಿದ್ದಾರೆ, ಯಾರು ಏನಾಗಿಲ್ಲ. ಅಪ್ಪ ನಿನ್ನ ಸಲುವಾಗಿ ಬಂದಿದ್ದಪ್ಪ ಹೋರಿ, ಕಾಯಕ್ಕೆ ಕುಂತಿದ್ದು ಬರಪ್ಪ ಅಂದಾಗ ಎಷ್ಟೋ ಮಂದಿ ಹೋರಿಯಿಂದ ಹಿಂದೆ ಸರ್ಕೊಂಡು ನೋಡಿದ್ರು ವಿನಾ ಅದು ಮೊದಲೇ ನಾ ತಂದಂಥ ಮೊದಲನೇ ಹಬ್ಬ ಮಾಡಿದ್ರಿ ಅದು ಮಡ್ಲೂರೊಳಗೆ. ಈಗ ಮೊದಲನೇ ಹಬ್ಬ ನೋಡ್ಬಿಟ್ರಿ ಸರ್, ಹೆಂಗೆ ಅಂದ್ರೆ ನೀವು ಅನ್ಕೊಂಡಿಲ್ಲ, ಈಗ ನಿಮಗೂ ಒಂದು ಹೆದರಿಕೆ ಶುರು ಆಗ್ಬಿಟ್ಟು ಆಗಿತ್ತು ಸರ್. ಆಗಿತ್ತು. ಎರಡನೇ ಹಬ್ಬಕ್ಕೆ ಹಾಕ್ಬೇಕಾದ್ರೆ ಹೇಗೆ ಅಂತ, ಎರಡನೇ ಹಬ್ಬ ಹಾಕೋದು ಅನ್ನೋದೊಂದು ಪ್ರಶ್ನೆ ಬಂದಿರುತ್ತೆ ಸರ್. ಏನಾಯ್ತು, ಎರಡನೇ ಹಬ್ಬಕ್ಕೂ ನಾವು ತೊಗೊಂಡಿದ್ದ ನಂಬರು ಅಲ್ಲೊಂದು ಮಡ್ಲೂರು ಹಬ್ಬದಿಂದ ಎಡಗಡೆ ಒಂದು ಬ್ಯಾಡಗಿ ತಾಲೂಕಿದ್ದಿದ್ದೆ ಹಬ್ಬ ರೀ, ನನಗದು ನೆನಪಾರೈತಿ. ಆ ಹಬ್ಬಕ್ಕೆ ನಂಬರ್ ತೊಗೊಂಡಿದ್ದೀವಿ ನಾವು ರೀ. ಆ ಹಬ್ಬದ ಹಿಂದೆ ದಿವಸನ ಪಾಳ ಹಬ್ಬ ಇತ್ತು. ಪಾಳ ಹಬ್ಬಕ್ಕೆ ಹೋಗೋದಕ್ಕಿಂತ ನಾವು ಆ ಹಬ್ಬಕ್ಕೆ ಹೋಗ್ಬೇಕಂತ ಭಾಳ ಇಷ್ಟಪಟ್ಟಿದ್ವಿ. ಕಮಿಟಿರು ಆಸಕ್ತಿ ಪಟ್ಟಿದ್ರು, ತಂಬರ ಮರ ಅದು ಏನು ಹೋರಿ ಅಂತ ನಮಗೂ ನೋಡಂಗಾಗಿದೆ ಅಂತೇಳಿ. ನಾವು ದುಡ್ಡು ಕೊಟ್ಟರು, ಎಂಟ್ರೆನ್ಸ್ ಫೀ ತೊಗೊಂಡು ಮತ್ತು ಅದಕ್ಕೆ ದುಡ್ಡು ಕೊಟ್ಟು ನಾವು ರಸೀಟ್ ತಂದಿದ್ವಿ ರೀ. ಆದ್ರೆ ಅವತ್ತು ಹಾಕೋಕ್ಕಾಗಲಿಲ್ಲ. ಹಿಂದಿನ ದಿವಸ ನಾವು ಇದ್ರಲ್ಲಿ ಹಾಕಿದ್ವಿ ರೀ, ಪಾಳ ಹಬ್ಬಕ್ಕೆ ಹಾಕಿದ್ವಿ ಸರ್. ಪಾಳ ಹಬ್ಬಕ್ಕೆ ಹಾಕಿದಲ್ಲಿ ಅದು ಏನಾಗಿ ಮಾಡಬೇಕು ನಮ್ಮ ನೋಡಿದ್ವಿ ಕಣ್ಣಾರೆ. ನಾನು ಒಬ್ಬನೇ ಆಕಾರದಾಗಿದ್ದವ, 4 ಮಂದಿ ನನ್ನ ಮಗ, ಇನ್ನೊಬ್ಬ ಹಾನಗಲ್ಲಾಗ ಷಣ್ಮುಖ ಮುಡ್ಲಿ ಅಂತಕ್ಕಂಥ ಅವಂಗ ಬಿಟ್ಟ ನಂತರ ಅವ ಡೊಳ್ಳಾರ್ ಪೈಕಿ ಮಂಜುನಾ ಅನ್ನೋ ಹುಡುಗ. ಅದು ನಡಿಗೆ ಬಿಟ್ರಲ್ಲ ಸರ್. ಅದಕ್ಕೆ ಈ ಬಿಡಬಾರ್ದಪ್ಪ, ಇದ್ರೆ ಏನಾಗೋದು ಆಗ್ಬಿಟ್ಟು ನಾವು ಒಬ್ಬ ವ್ಯಕ್ತಿ ಏನಾಯಿತು, ಸರ್ವಿ ಜಗ್ ಬೇಡಪ್ಪ ಅಂದೆ ನಾ ಗೇಟ್ ಹತ್ತಿರ. ಏನೋ ವೈಯಕ್ತಿಕ ಒಂದು ದ್ವೇಷ, ನಮ್ಮ ಪುಟ ಬಂದದ್ದು ಏನೋ ಒಂದು ಇತ್ತು ಅವ್ರದ್ದು. ಆ ದ್ವೇಷ ಸಿಸಾಕಿ ಹೊರಿ ಜಗದ ನಮ್ಮಮ್ಮ ಕೈ ಮುಗಿತೇನೆ ದಯವಿಟ್ಟು ಸರಿಯಪ್ಪ ಅಂತೇಳಿ. ಈಗೂ ಇದ್ದಾನೆ ಚಿಕ್ಕರು ಸೊಳ್ಳೆಗೆ ಪಾಪ. ಅವ ಸರ್ವಿ ಜಗದ ಒಳಗಡೆ ಸರ್ವಿ ತೊಗೊಂಡ್ರಿ, ಸೀದಾ ಅವನಿಗೆ ನೋಡ್ತದ್ರಿ. ನೋಡಿ ಗಳಕ್ಕೆ ಕಾಲು ಕೊಟ್ಟು 3 ಬಾರಿ ಹಾಯ್ತಿರಿ ಅವ್ಗೆ. ಈ ಪೊಸಿಷನ್ನಾಗ ಆದಾಗ 3 ಬಾರಿ, 1 ಸಲ ಹೊಡೆದೆ, ಹದಿತ್ತು ಕೆಳಗಿಳಿಸ್ತೆ, 2ನೇ ಸಲ ಹತ್ತದು ಅವಾಗ ಹಿಡಿಸ್ತೆ, 3ನೇ ಸಲಾಗೂ ಬಿಡಲಿಲ್ಲ. 3 ಬಾರಿ ಆದಾಗ ಪಾಪ ಅವ್ನಿಗೆ 38 ಹೊಲಿಗೆ ಬಿದ್ದಿದ್ದಾವೆ ಸರ್. ಇವತ್ತು
ಅವತ್ತಿನ ನಾವೇನದು ಇನ್ನು ಹಬ್ಬಕ್ಕಿನ್ನು ಬೇಡ, ಸ್ವಲ್ಪ ಎಚ್ಚರಿಕೆಯಿಂದಿರೋಣ ಪಾಪ ನಮ್ಮಿಂದ ತೊಂದರೆ ಆತಲ್ಲ ಅಂತೇಳಿ ಆಮೇಲೆ ಹೋಗಿ ಅವ್ನು ಮಾತಾಡ್ಸಿ ಬಂದೀವಿ ನಾವು. ದವಾಖಾನೆ ಹಾಕಿದ್ರು, ನಂದೇ ತಪ್ಪೈತಿ, ನಿಮ್ಮ ಊರಿದೇನು ತಪ್ಪಿಲ್ಲ ಬಿಡ್ರಿ, ನೀವು ಹೇಳಿದ್ರು ನಾವು ಮಾಡ್ಕೊಂಡೆ ಅನ್ನೋ ಪ್ರಶ್ನೆ ಆಯ್ತು ಸರ್. ಅಲ್ಲಿ ಪಾಳ ಹಬ್ಬ ನಮ್ಗೆ 2ನೇ ಹಬ್ಬ ಸರ್ ಅದು. ಸರ್ ಈ ಸಾರಂಗನ ಕಡೆಯಿಂದ ಎಷ್ಟು ಖುಷಿ ಪಟ್ಟಿದ್ದೀರಾ? ಎಷ್ಟು ಇಲ್ಲ ಇದನ್ನ ತಂದು ತಪ್ಪು ಮಾಡ್ಬಿಟ್ಟೆ ಅಂತ ಯಾವಾಗಾದ್ರೂ ಅನಿಸ್ತಾ? ಸರ್ ಖುಷಿ ಪಟ್ಟಿರೋದು ಅನಿಸಿಲ್ಲ ಸರ್, ಅನಿಸಿಲ್ಲ. ಯಾಕೆ ಅನಿಸಿಲ್ಲ ಅಂತ ಹೇಳಿದ್ರೆ ಅದು ಒಂದು ಪ್ರಾಣಿ, ಹೌದಾ? ಅದಕ್ಕೆ ನಾವು ಒಂದೇ ಮಾತಿದ್ದೆ ಪದೇ ಪದೇ ಹೇಳೋದಕ್ಕಿಂತ ಒಂದು ದೇವರಪ್ಪ ಅಂತಕ್ಕಂಥ ಭಾವನೆ ಇಟ್ಟೇನೆ. ಈಗ ದೇವರು ಅದು ಯಾರಿಗೆ ಏನು ಮಾಡುವಾಗ ಪ್ರಪಂಚನ ಆಳ್ತಿರ್ತಾನೆ, ಒಬ್ಬೊಬ್ಬರು ಶಕ್ತಿ ಕೊಟ್ಟಿರ್ತಾನೆ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಆ ರೀತಿ ಅದಕ್ಕೆ ಶಕ್ತಿ ಕೊಟ್ಟಾನ. ಅದು ಅಖಾಡದಲ್ಲಿ ಅಷ್ಟೇ ಹೋದಾಗ ಹಬ್ಬ ಮಾಡಬೇಕು, ಅಖಾಡ ಪಾಳೆಗೆ ನಿಂತಿರ್ತೈತಿ, ಒಬ್ರಿಗೆ ಹಾಯಲ್ಲ, ಒಬ್ರಿಗೆ ಒದೆಯಲ್ಲ, ಒಬ್ರಿಗೆ ಏನೂ ಮಾಡಲ್ಲ. ಈಗ ಇಷ್ಟೆಲ್ಲ ನಿಂತೀರಿ, ಇದೇ ರೀತಿ ನೀವು ಅಖಾಡದ ನಿಂತರೆ ಒಬ್ರಿಗೆ ನಿಲ್ಲಿಸ್ಕೊಡಲ್ಲ. ಅದಕ್ಕೆ ಹೆಸರು ಹೇಳೋ ಹೆದರ್ಬೋದು, ಅಥವಾ ತಾ ಹೆದರ್ಸ್ತೈತೆ, ಪ್ರಶ್ನೆ ಇಲ್ಲ. ಜನರಿಗೆ ಎದುರಿ ಹೋಗ್ತಕ್ಕಂಥ ಹೋರಿಯಲ್ಲ, ಅದು ಎದುರಿಸ್ತಕ್ಕಂಥ ಹೋರಿ. ಅದಕ್ಕೆ ಅದು ಬಂದಂದ್ರೆ ನಮಗೇನು ಕೆಟ್ಟ ಭಾವನೆ ಇಲ್ಲ ಸರ್. ಅದು ನಮಗೆ ಹಬ್ಬಕ್ಕೆ ಕೊಟ್ಟಿಲ್ಲ ಇವತ್ತಿನ ಮಟ್ಟ ಎಲ್ಲ ಕಮಿಟಿ ಅಂದ್ರೆ ನಮ್ಗೆ ಯಾವತ್ತೂ ಬೇಜಾರಾಗಿಲ್ಲ ರೀ, ಯಾವತ್ತೂ ಬೇಜಾರಾಗಿಲ್ಲ ಸರ್ ಹೇಳ್ಬೇಕಂದ್ರೆ ನಾವು. ಆಮೇಲೆ ಇದು ಹೆಂಗಿದೆ ಅಂದರೆ, ನೀವು ಬಹುಶಃ ಪರೀಕ್ಷೆ ಮಾಡ್ತೇನಪ್ಪ ಅಂದ್ರೆ ನಾವು ಅಲ್ಲಿ ಮಕ್ಕೊಂತೇನೆ, ಅದೆಲ್ಲ ಬಂದು ನಾನು ಬಾಜುಗೆ ಮಕ್ಕೊಂತಿದ್ದು ಬೇಕಾದ್ರೆ ಎಲ್ಲ ಮೈಕೊಂಬಂದು ಸಾಕಾಗಿ ಎಲ್ಲಿ ಹೋಗಲ್ಲ, ಮನೆಗೆ ಹೋಗಲ್ಲ, ಮತ್ತೆ ಅಲ್ಲೇ ಬರ್ತದೆ ಸರ್. ಅದೊಂದು ನಂಬಿಕೆ ಪ್ರಾಣಿ. ಏನೋ ನಮ್ಮ ಹಿಂದೆ ಹಿರಿಯರು ಮಾಡಿದ್ದೊಂದು ಪುಣ್ಯ ಇತ್ತು, ಅದೊಂದು ಪುಣ್ಯದೇನೋ ಸಿಕ್ಕೈತಪ್ಪ ನಮ್ಮಲ್ಲಿ ಅಂತ ನಾವು ಭಾವಿಸ್ಕೊಂಡ್ವಿ ಅದ್ರ ಬಗ್ಗೆ. ಅದಕ್ಕೆ ಅದು ಪ್ರಾಣಿರಲ್ಲಿ ಮಟ್ಟ ನಾವು ಜೋಪಾನ ಮಾಡ್ತೀವಿ, ನಾವೇ ಅದನ್ನು ಶವ ಸಂಸ್ಕಾರ ಮಾಡ್ತೀವಿ ಅಂತ ಸರ್. ದುಡ್ಡಿಗಾಗಿ ಭಾಳ ಮಂದಿ ಕೇಳಿದ್ರು ಅದ್ ಹಿಂದೆ, ನಾವು ಮಾರಾಟ ಮಾಡ್ಬೇಕಂತಿಲ್ಲ, ದುಡ್ಡಿನ ಬಗ್ಗೆ ಆಸೆನೂ ಪಟ್ಟಿಲ್ರಿ. ಈ ಹಬ್ಬಕ್ಕೆ ಹಾಕಿ ಯಾರಿಗಾರ ತೊಂದರೆ ಕೊಡ್ಬೇಕನ್ನೋ ಭಾವನೆನೂ ನನ್ನಲ್ಲಿಲ್ಲ, ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಸ್ನೇಹಿತರಲ್ಲಿ ಯಾರಲ್ಲಿ ಅದಿಲ್ಲ ಸರ್. ಈ ಬೇಡ ಅವನ್ನೆಲ್ಲ ನಾನು ಇವ್ರಿಗೆ ಹೋಗ್ತೀನಿ ಸರ್. ಸಾರಂಗನ ಬಗ್ಗೆ ನೀವು ಜನ ಏನು ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಜನ ಹಿಂಗೆ ಅನ್ಕೊಂಡಿರ್ಬೋದು ಸಾರಂಗನ ಬಗ್ಗೆ ಅಂತ ಯಾವಾಗಾದರೂ ನಿಮಗೆ ಯಾರೋ ಒಬ್ರು ಹೇಳಿರ್ತಾರೆ ಸಾರಂಗನ ಬಗ್ಗೆ ಹಿಂಗೆ ಅನ್ಕೊಂಡಿದ್ದಾರೆ, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಸರ್? ಇರ್ಬೋದು ಸರ್. ಏನಾರ ಹೇಳ್ಬೋದಾ? ಒಂದು ಜಗತ್ತು ಅಥವಾ ಪ್ರಪಂಚ ಅಂದಾಗ ಪರ ವಿರೋಧ ಅನ್ನೋದು ಇರೋದೆ. ಹೌದು. ಒಂದು ಗಂಡು ಒಂದು ಹೆಣ್ತಕ್ಕಂಥದ್ದು ಒಂದು ನಿಯಮ ಅಂತಿದೆ. ಒಬ್ಬ ನಾನು ಬೇಕಂತಿರ್ತಾನೆ, ಒಬ್ಬ ಬೇಡ ಅಂತಿರ್ತಾನೆ. ಅದು ಪ್ರಶ್ನೆ, ನನಗೆ ಅದಕ್ಕೆ ಪ್ರಶ್ನೆ ಮಾಡಲ್ಲ. ಆದರೆ ಹೋರಿ ಬಗ್ಗೆ ಏನರಪ್ಪ ಅಂದ್ರೆ ಭಾಳ ಮಂದಿ ಉತ್ಸಾಹಿಗಳು, ಆ ಹಬ್ಬದ ಒಂದು ಅಭಿಮಾನಿಗಳು, ಆ ಹೋರಿ ಹಬ್ಬ ನೋಡಬೇಕಪ್ಪ, ಎಲ್ಲರೂ ಹಾಕಿ ನಾವು ಮಾಡ್ಬೇಕಂತಕ್ಕಂಥದ್ದು ಭಾಳ ಮಂದಿ ಉತ್ಸಾಹ ಇದೆ. ಅದ್ರ ಮೇಲೆ ಇಟ್ಟಿದ್ದ ಕೃತಜ್ಞತೆಯನ್ನು ನಾನು ಹೇಳಬೇಕಾಗತ್ತೆ. ಯಾಕಂದ್ರೆ ನನ್ನ ಸಂಗಡ ಎಷ್ಟೋ ಕಡೆ ನನ್ನ ಬಡತನ ಪರಿಸ್ಥಿತಿ ಒಳಗೆ ಯಾರ್ಯಾರೋ ದುಡ್ಡು ಕೊಟ್ಟು ಹಬ್ಬ ಮಾಡೋಕೆ ಬಂದಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ ಸರ್. ಬಿಟ್ಟರೆ ಅಭಿಮಾನಿಗಳದಲ್ಲ, ಅವ್ರನ್ನ ಧನ್ಯವಾದನ ಅರ್ಪಿಸ್ಬೇಕಾಗತ್ತೆ ಈ ಮೂಲಕ ಅಂತ. ಏಕೆಂದರೆ ಸಾವಿರಾರು ಹೋರಿ ಇದಾವೆ ಸರ್, ಇಲ್ಲ ಅಂತಿಲ್ಲ, ಸಾವಿರಾರು ಹೋರಿ ಇದಾವೆ, ಎಲ್ಲವೂ ಇದಾವೆ. ಇದೊಂದು ಹೋರಿ ಬರ್ತೈತೆ ಅಂದ್ರೆ ನಾನು ನೋಡ್ಬೇಕಪ್ಪ ಒಂದ್ಸಲ ಅಂತಕ್ಕಂಥ ಉತ್ಸಾಹ, ಹಂಬಲ ಅಂತಕ್ಕಂಥದ್ದೈತಲ್ಲ, ಅದು ಭಾಳ ಮಂದಿಯಲ್ಲಿದೆ. ಆಸೆ ನಿರಾಸೆ ಮಾಡೋಲ್ಲ ಸರ್. ಅದೊಂದು ಸಂದರ್ಭದಲ್ಲಿ ಒಂದು ಅಖಾಡಕ್ಕೆ ಹಾಕಿ ನಾವು ಅದನ್ನು ಮಾಡ್ತೇನೆ, ಅದಕ್ಕೆ ಆಸೆ ಈಡೇರಿಸ್ತೇನೆ ಸರ್. ದಯವಿಟ್ಟು ಏನಪ್ಪ ಅಂದರೆ, ಸದ್ಯ ಅದಕ್ಕೊಂಚೂರು ಕಾಲು ಸ್ವಲ್ಪ ನೋವಾಗಿದೆ, ಬಲಗಾಲ, ಅದಕ್ಕೂ ಸ್ವಲ್ಪ ನಾಲ್ ಕಟ್ಟಿಸ್ತೀವಿ. ಇನ್ನೊಂದು 15 ದಿವಸ ಬಿಟ್ಟು ಎಲ್ಲರ ಹಬ್ಬ ಇದ್ದರೆ ಅಥವಾ ಒಂದು ತಿಂಗಳು ಒಪ್ಪದ್ಮೇಲೆ ಅದಕ್ಕೆ ಹೋರಿ ಆ ಕಡೆಗೆ ಹಾಕ್ತೇನೆ ಅಂತಕ್ಕಂಥ ಮಾತನ್ನು ಈ ಮೂಲಕ ತಮಗೆ ತಿಳಿಸ್ತೇನೆ, ಇದಿಲ್ಲ ಅಂತಿಲ್ಲ ರೀ. ನಾನು ಇನ್ನು ಬೇರೆ ಮಾಹಿತಿಗಳನ್ನ ಅಥವಾ ಈಗೇನು ಓಡಾಡ್ತಿದೆ ಸಾರಂಗನ್ನ ಎಲ್ಲ ನಿಮ್ಮ ಮಗನ ಹತ್ರ ಕೇಳ್ತೀನಿ. ಕೇಳಿ, ಪರವಾಗಿಲ್ಲ. ಯಾಕೆಂದ್ರೆ ಈಗ ಅವರು ಕೇಳಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ, ಅದ್ರ ಬಗ್ಗೆ ಅವ್ರನ್ನ ಕೇಳ್ತೀನಿ. ಸಾರಂಗನ ಬಗ್ಗೆ, ಸಾರಂಗನ ಕಡೆಯಿಂದ ನೀವು, ಯಾಕೆಂದ್ರೆ ಅದ್ರ ಜೊತೆ ಬೆಳ್ಕೊಂಬಂದಿರ್ತೀರ, ನಿಮ್ಮ ಜೊತೆ ಎಷ್ಟೋ ಜನ ನಿಮ್ಮ ಜೊತೆ ಸೇರಿ ಹಬ್ಬ ಮಾಡ್ತಿರ್ತಾರೆ. ಯಾರಿಗೋ ಒಬ್ಬರಿಗೆ ಟ್ಯಾಂಕ್ಸ್ ಅಂತ ನೀವು ಹೇಳಬೇಕು, ಯಾರಿಗೋ ಒಬ್ರಿಗೆ ಧನ್ಯವಾದ ಹೇಳಬೇಕು. ನಮ್ಮಲ್ಲಿ ಬಿಟ್ಟು ಯಾರಿಗೋ ಒಬ್ರಿಗೆ ಔಟ್ಸೈಡಲ್ಲಿ ಯಾರಿಗೋ ಒಬ್ರಿಗೆ ಧನ್ಯವಾದ ಹೇಳೋದಾದರೆ, ಅಥವಾ ಯಾರಿಗೋ ಒಬ್ಬರಿಗೆ ನಮ್ಮಿಂದ ತಪ್ಪಾಯಿತು ಅಂತ ಕೇಳೋದಾದರೆ ಯಾರಿಗಾದ್ರೂ ಹೇಳ್ಬೋದಾ ಸರ್? ಸರ್, ಮೊದಲೇ ಧನ್ಯವಾದ ರೈತರಿಗೆ ಹೇಳಬೇಕಾಗ್ತದೆ. ಯಾಕಂದ್ರೆ ದನ ಕಟ್ಟತಕ್ಕಂಥರ ರೈತರು, ಎಲ್ಲೋ ಶೋಕಿಗೆ ಪ್ಯಾಂಟ್ ಹಾಕ್ಕೊಂಡು ಕಟ್ಟರ ಜನ ಬೇರೆ. ಸ್ವತಃ ರೈತ ಅದು ಸಗಣಿ ತೆಗೆದು ಅದ್ರ ಮೈ ತೊಳೆದು ಅದು ಹುಲ್ಲಾಗಿ ಬೆಳೀತಕ್ಕಂಥ ಮೊದಲನೇ ಆದ್ಯತೆ ರೈತರಿಗೆ, ಕೊಬ್ಬರಿ ಹರಿತಕ್ಕಂಥವ್ರಿಗೆ, ಆ ಹೋರಿ ಕಟ್ಟಿದ ಮಾಲಕರು ಸಹಿತ ಎಷ್ಟೋ ಮಂದಿ ಮಾಲಕರ ಹೊರಿಯೋದ ಇಂಥ ಹೋರಿ ಸಿಗ್ಬೇಕಪ್ಪ ಅಂತಕ್ಕಂಥ ನಾನು ಅನೇಕ ಮಂದಿ ಮಾತಾಡಿದ್ದಾರೆ. ನನಗೂ ಅಂಥದ್ದು ಎಲ್ಲರೂ ಸಿಕ್ಕರು ಕೊಡಿಸಪ್ಪ ಅಂತಕ್ಕಂಥ ಇವತ್ತು ಬೆಳಗ್ಗೆ ಸಹಿತ ಮಾತಾಡಿದ್ದಾರೆ. ಅದು ಹೆಸರು ಹೇಳ್ಬಿಡ್ತೇನೆ ನಾನು ನಿಮ್ಗೆ. ಒಬ್ಬರು ಹಿರಿಯ ಚೌಟಿ, ಒಬ್ಬರು ಪ್ರಭು ಅಂತಿದ್ದಾರೆ, ಪ್ರಭಣ್ಣ ಹಿರಿಯ ಚೌಟಿ ಅಂತ. ಅವರು ಕೆಂಚ ಮತ್ತು ಭೈರವ ಅಂತ ಹೋರಿ ಇತ್ತು. ಆ ಹೋರಿ ಮಾಲಕರು ಸಹಿತ ನನಗೊಂದು ಅಂಥದ್ದು ಕೊಡಸು ಮರ ಎಲ್ಲರ ಸಿಕ್ಕರೆ ಅನ್ನೋ ಮಾತನ್ನು ಮಾಲಿಂಗಪ್ಪನವರು ಸಹಿತ ನನಗೆ ಹೋದ ವರ್ಷ ನಮ್ಮ ಮಾವನ ಮನೆಗೆ ಹೋಗಿ ಅವರೂ ಕೇಳಿದ್ರು, ಒಂದೆಲ್ಲರ ಕೊಡಸು, ಒಂದು 15-20 ಮಂದಿ ಕುಂತಿದ್ವಿ. ಹೇಗೆಂದರೆ ಇಂಥದ್ದು ಕಟ್ಟಬೇಕಂತಕ್ಕಂಥ ಬಹು ಜನರೇ ನಿರೀಕ್ಷೆ ಇದೆ, ಹೌದಾ? ಅವರಿಗೆ ಅಂತ ಹೋರಿ ಸಿಗಲಿ ಅಂತಕ್ಕಂಥ ಮಾತನ್ನು ನಾನು ಬಯಸ್ತೇನೆ, ಹೌದಾ? ನಮ್ಮ ಮೇಲೆ ಇಟ್ಟಂಥದ್ದು ಅಥವಾ ಅದು ವಿರೋಧ ಅಂತಕ್ಕಂಥ ಪ್ರಶ್ನೆ ಬಂದ ನಾ ಯಾರಿಗೂ ವಿರೋಧ ಮಾಡಲ್ಲ ರೀ. ಅವರವರ ಯೋಗ್ಯತೆ ತಕ್ಕ, ಅವರ ಆಸೆ ತಕ್ಕ, ಅವರ ಭಾವನೆ ತಕ್ಕ ಅವ್ರು ಬದುಕ್ತಾರೆ. ಅವ್ರು ನಮ್ಮ ಪಾಲಿ ನಾವು ಬದುಕ್ತೀವಿ, ಅವ್ರದ್ದು ಒಬ್ಬರಾಗ ಅನ್ನೋದು ಅವ್ರು ಊಟ ಮಾಡ್ತಾರೆ, ನಂದು ಒಬ್ಬರಾಗಿದ್ದು ನಾನು ಊಟ ಮಾಡ್ತೀನಿ, ಪ್ರಶ್ನೆ ಇಲ್ಲ ಸರ್. ಈ ರೈತರಾಗಿ ನಾವು ಇನ್ನೊಬ್ಬರು ದ್ವೇಷ ಮಾಡೋಂಥದ್ರಾಗ ಅರ್ಥ ಇಲ್ಲ, ಮಾಡೂಬಾರ್ದು ಸರ್.
ಯಾರಿಗೋ ಒಬ್ಬರಿಗೆ ನಿಮ್ಮ ಕಡೆಯಿಂದ ತಪ್ಪಾಗಿದ್ರೆ ಏನಾದ್ರು ಕೇಳ್ಕೊಬೋದು ಸರ್? ಸರ್ ನಮ್ಮಿಂದ ತಪ್ಪಾಗಿದೆ ಅನ್ನೋಕೇನೆ ಒಂದ್ಸಲ ಹಬ್ಬಕ್ಕೆ ಬಿಟ್ಟಾಗ ಆ ಹೋರಿ ಬಿಟ್ಟರೆ ಮಾಸನಿಗೆ ಅನ್ನೋದು ಬ್ಯಾಡಗಿ ತಾಲೂಕು ಮಾಸನಿಗೆ ಹೋರಿ ಬಿಟ್ಟಾಗ ನಾವು ಹೋರಿ ಬಿಡೋಕೆ ತಯಾರಿಲ್ಲ. ಪುಲ್ವಾಮಾ ದಾಳಿ ಅಂತಕ್ಕಂಥ ಒಂದು ದಾಳಿ ಒಳಗೆ ಎಲ್ಲರೂ ಒಂದು ಹತಾಶರಾದಿದ್ದರು, ಸತ್ತಿದ್ರು. ಅವತ್ತೆಲ್ಲ ನಾವೊಂದು ಸಂತಾಪ ಸೂಚನೆ ಕಾರ್ಯಕ್ರಮ ಮಾಡಕ್ಕೆ ಕುಂತಿದ್ವಿ. ಬಹುಶಃ ನನ್ನ ಕೀಪ್ಯಾಡ್ ಫೋನು ಅವ್ರ ನಂಬರ್ ಹೋಗಿದೆ. ಒಂದು ಫೋನ್ ಬಂತು, ನಿಮಗೆ ಹೋರಿ ಬಿಡೋಕೆ ತಾಕತ್ತಿದ್ರೆ ಆ ಹೋರಿ ನಾಳೆ ಮಾಸನಿಗೆ ಹಬ್ಬಕ್ಕೆ ಹಾಕ್ರಿ, ಆ ಹೋರಿ ಹರಿದು ಆ ಹೋರಿ ಮೇಲೆ ಹತ್ಕೊಂಬರ್ತೇನೆ ಅಂತಕ್ಕಂಥ ಮಾತನ್ನು ಫೋನ್ ಬಂತು. ನಮ್ಗೆ ಹೋಗೋ ಸಂದರ್ಭ ಬಂದಾಗ ನಮಗೆ ಖರ್ಚಿಗೂ ದುಡ್ಡಿಲ್ಲ, ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ. ಒಬ್ಬ ಉಮೇಶ್ ಫಕೀರಪ್ಪ ಡೊಳ್ಳಾರ್ ಅಂತ ಆಲೂರನ್ನವ, ನಾನು ಹಾಕ್ತೀನಿ ರೊಕ್ಕ, ಹೋಗಿ ಹಬ್ಬಕ್ಕೆ ಹಾಕಿ ಬರ್ರಿ ಅಂತ ಹೇಳಿದರು. ಹೋಗ್ಬೇಕಾದ್ರೆ ನಮ್ಮ ನರಿ ಕೊಡ್ತು ದಾರಿಯಲ್ಲಿ, ಯಾಕೆ ಕೊಡ್ತು ಮರಾಯ, ಏನು ಒಳ್ಳೇದೈತೆ ಕೆಟ್ಟದೈತೆ ಅಂದೆ. ಮಾಸನಿಗೆ ಹಬ್ಬದ ಕಮಿಟಿಗೆ ಹೋದ್ವಿ. ಕಮಿಟಿಗೆ ನೀವು ಹೋರಿ ಹಾಕಿರಿದ್ದು ನಾವು ಬೇಡ ಅನ್ನಲ್ಲ ಅಂದರು. ಕಮಿಟಿ ಹಬ್ಬಕ್ಕೆ ಹೋದ ನಂತರ ಹೋರಿಗೆ ಗಾಡಿ ಒಳಗೆ ನಿಲ್ಲಿಸಿ, ಕಾಮೀಸ್ ಅಂತೂ ಇನ್ನೂ ಅದರ ನಿದರ್ಶನ, ಅಣ್ಣ ಹೋರಿ ತಂದಿಲ್ಲ ಅಂತ ಹೋರಿ ನಮಸ್ಕಾರ ಮಾಡೋಕೆ ಬಂದರು. ಭಾಳ ಸುಂದರಕ್ಕಂತೋಣ ಅಲ್ಲಿ ಕೇಳ್ತೇನೆ ನಿಮ್ಮಲ್ಲಿ ಸಂತು, ನಾ ಕೇಳೋ ಮಟ್ಟ ಹೋರಿ ಇಳಿಸೋದಲ್ಲ ಅಂದೆ. ಕಮಿಟಿಗೆ ಹೋರಿ, ಇಲ್ಲ ನಿಮ್ಮ ನಂಬರ್ ಕೊಡ್ತೇವೆ ಅಂತ ಹೇಳಿದಾಗ, ಹೇಳಪ್ಪ ಹಾನಗಲ್ ಸಾರಂಗನ ಬಂದೈತಿ, ನಂದೇ ಹೆಸರು ಬರ್ಕೋ, ಸಾರಂಗ ಅಂತನ ಬರ್ಕೋ ನೀನು ಅಂತೇಳಿ ಅವಾಗ ನಂಬರ್ ತೊಗೊಂಡಾಗ 252ನೇ ನಂಬರ್ ಕೊಟ್ಟರು ಸರ್ ನಮ್ಗೆ. ಆ ಫೀ ಕೊಡು ಅಂದ್ರೆ ಕೊಟ್ಟು ನಾ ನಂಬರ್ ತೊಗೊಂಡೆ, ರಿಸಿಪ್ಟ್ನ ತೊಗೊಂಡೆ. ಆದರೂ ಸಹಿತ ಅಲ್ಲೇ ಹೋರಿ ಅವ ಜಿದ್ದಾಜಿದ್ದಿ ಬಿದ್ದು ಹೋರಿ ಹರಿಬೇಕಂತ ನಿರ್ಣಯ. ಅಂದರೆ ಅದು ಅಖಂಡ ಬಯಲಿದೆ, ಇಲ್ಲೇ ಹಳೆಕೋಟೆ ಒಳಗೆ ಹಿಂಗೆ ಕೈ ಮಾಡಿದರೆ ಮೇಲ್ಗಡೆ ಹತ್ತೈತಿ, ಏರಿ ಮೇಲೆ ಹತ್ತಿತ್ತು ಹೋರಿ, ಹತ್ತಿತ್ತು ಅದೇ ರೀತಿ ಹತ್ತೈತಿ. ಇಲ್ಲಿಂದ ಒಬ್ಬ ನಾವು ಆ ಹೋರಿಗೆ ಹತ್ತಾನೆ ಅಂತಕ್ಕಂಥ ಅವ್ರು 2 ಮಂದಿ ಅಳಿಯಮ್ಮವ. ಅವ್ರೇನೋ ಒಂದು ವಿಚಾರ ಮಾಡಿ ತಮ್ಮ ಭಾವನೆಗೊಳಗೆ ಸಾವಿರಾರು ಹೋರಿ ಹರಿದಿದ್ದಾನೆ. ಒಳ್ಳೆ ಪೈಲ್ವಾನ್ರು, ಕೊಬ್ಬರಿ ಏರಿ ಪೈಲ್ವಾನ್ರು, ಇಲ್ಲ ಅಂತ ನಾ ಹೇಳಂಗಿಲ್ಲ. ಇದನ್ನೂ ಒಂದಿನ ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮ ಅನೇಕ ಮಂದಿ ಇರ್ತಾರೆ, ಆ ಹೋರಿ ಹರಿಸು, ಆ ಹೋರಿ ಹರಿಸಿ ನಾನು ತೊಗೊತೀನಿ, ಎಷ್ಟು ಕೀಳಿ ಅನ್ನೋ ಲೆಕ್ಕದ್ದು ಭಾವನೆ ಇರ್ತೈತೆ ಅವ್ರಿಗೆ. ಅದು ಆ ಉದ್ದೇಶ ಇಟ್ಟೇನೋ ಮಾಡೋಕೆ ಹೋಗಿ ಪಾಪ ಒಬ್ಬ ಹುಡುಗನ ಪ್ರಾಣ ಕಳ್ಕೊಳ್ಳೋ ಸಂದರ್ಭ ಬಂತು ಅಂತ ಇರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ದ್ವೇಷ ಸಾಧಿಸ್ತಾ ಇದ್ದಾರೆ. ಆದರೆ ಅವ್ರ ಜೀವನದೊಳಗೆ ಆ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮಾತು ನಾ ಹೇಳ್ತೇನೆ. ಇವತ್ತೇ ಆ ಕಡೆ ಬಿಡೋಕೆ ನಾವು ರೆಡಿ ಇದ್ದೀವಿ. ಸತ್ರ ಮುಂದೆ ಅನುಭವಿಸ್ತಾರೆ ಯಾರು ಇತ್ತಾಗ ದೇವ್ ಮರಿಯಪ್ಪ ಅಂತಕ್ಕಂಥವ್ರು ಮಾತಾಡ್ತಾ ಇದ್ದರು, ಕರೆದು ಬಾರಿ ಹಬ್ಬ ಅಂತ. ನನ್ನ ಜೆಂಡ ಎದುರಿಗೆ ಇದೆ, ಒಂದೇ ಒಂದು ಜೆಂಡ ನಾ ತೋರಿಸಿದ್ದು, ಅದು ಪಕ್ಕದಲ್ಲೇ ಸತ್ತ. ಅವ ಸತ್ತಿದ್ದ ಹನಿ ರಕ್ತ ಸಹಿತ ಹೊರಿಗೆ ಹತ್ತಿದ್ದಿಲ್ಲ. ಆದರೆ ನಾವು ಹೊರಿಗೆ ಕಟ್ಟಿದ್ವಿ, ಬೇಡಪ್ಪ ನಮ್ಗೆ ಹೆದರಿಗೆ ಮುಗಿದೋಯ್ತು. ಕಟ್ಟದಾಗೂ ಸಹಿತ ಅಲ್ಲಿ ಜನತೆ ಮತ್ತು ಅಭಿಮಾನಿಗಳು ಬಂದು ಮತ್ತೊಂದು ಬಾರಿ ಹೊರಿ ತೊಗೊಂಡು ಹೋದ್ರೆ ಆ ಹೊರಿನ. ಆ ರೀತಿ ಇನ್ನೊಬ್ಬರು ಯಾರಿಗೇ ಆಗಬಾರ್ದು. ಅನಾಹುತ ಅಪಾಯಕಾರಿ ಹೋರ್ ಅಂತಕ್ಕಂಥದ್ದು, ಅದಕ್ಕೆ ಆಹ್ವಾನ ಕೊಟ್ಟು ಕರೆಸ್ಕೊಂಡು ಎಲ್ಲೇ ಯಾರ್ದೋ ಒಂದು ಹೆಣದ ಮೇಲೆ ನಾವು ಮಜಾ ನೋಡೋದು, ರೊಕ್ಕ ಮಾಡೋದು ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತನ್ನು ಈ ಮೂಲಕ ಅಂತ ಹೇಳ್ತೀನಿ ಅದಕ್ಕೆ ರೀ. ಆಮೇಲೆ ಇವಾಗ ಏನಾಗಿದೆ ಅಂದರೆ ಹಟ್ಟಿ ಹಬ್ಬ ಅಂತಕ್ಕಂಥದ್ದು, ಹಿಂದೆ ನಮ್ಮ ಹಿರಿಯರ ಕಾಲದಾಗ ನಮ್ಮನೆ ಇವತ್ತಲ್ಲ, ನಾ 10 ವರ್ಷದಿಂದಾಗೂ ನಮ್ಮನ್ನ ದನ ಅದು ಹಬ್ಬದ ಹೊರಿಗಳಿದ್ದು ರೀ. ಇಲ್ಲ ಕರ್ಗುದ್ರಿ ಅಂತಿತ್ತು, 9 ಸಲ ಬಿಟ್ಟು 10ನೇ ಸಲ ಹೋರಿ ಕಳೆದು ಬಿಡ್ತು. ಮನೆಗೆ ಬರೋಂಗಿಲ್ಲ ಅಲ್ರಿ, ಇದಕ್ಕೆ ಬರೋಂಗಿಲ್ಲ. ಇಲ್ಲಿ ಲಿಂಗೇರಿ ಮಾನ್ಕೊಪ್ಪಳ ಅಂತಿತ್ತು, ಆ ಲಿಂಗೇರಿ ಮಾನ್ಕೊಪ್ಪಲದೊಳಗೆ ರೀ ಹೋರಿ ಬಂದು ಮಕ್ಕೊಂಡು 8-9 ದಿವಸಮೇ ಮನೆಗೆ ಬಂತದ್ದು ಹೋರಿ. ಇವತ್ತೊಂದು ಹೋರಿ ಕಳ್ಕೊಂಡು ನನ್ನ ಪರಿಸ್ಥಿತಿ ಏನನ್ನೋದು ಅವ್ರು ಕಟ್ಕೊಂಡ್ರೆ ಗೊತ್ತಾಕೈತಿ. ಬುತ್ತಿ ಗಂಟ್ಕೊಂಡು ತಿರುಗಬೇಕು ಇವತ್ತು, ಹೌದ್ರಾ? ಯಾಕೋ ಇವತ್ತಿನ ಹಟ್ಟಿ ಹಬ್ಬದ ವ್ಯವಸ್ಥೆಗಳು ಏನಾಗಿದೆ ಅಂದರೆ ಸ್ವಲ್ಪ ವ್ಯಾಪಾರಿ ಕೇಂದ್ರ ಅಂತ ಆಗಿದೆ. ಅದು ಆಗಬಾರ್ದು ಮುಂದಿನ ದಿನಗಳಲ್ಲಿ. ಒಂದು ಧಾರ್ಮಿಕ ಹಬ್ಬಪ್ಪ, ಧಾರ್ಮಿಕವಾಗಿ ಆಚರಿಸೋಣ, ಖರ್ಚು ವೆಚ್ಚ ಇರ್ತೈತಿ, ಅಲ್ಪ ಮಟ್ಟಕ್ಕೆ ಇರ್ಲದು ಬೇಡ ಅನ್ನಲ್ಲ. ಈ ಬಹುಮಾನ ಇಟ್ಟು ಹಬ್ಬ ಮಾಡೋದು ಯಾಕೋ ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಧಾರ್ಮಿಕ ಇರ್ತೈತಿ, ಒಂದು ತಿಂಗಳ ದೀಪಾವಳಿ ಹಬ್ಬದೊಳಗೆ ಎಲ್ಲರೂ ಹಬ್ಬ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಪಕ್ಕದ ಚಿಕ್ಕೇರಿ ಹೊಸಳ್ಳಿ ಅಂತಿದೆ, ಅವ್ರು ₹1 ದುಡ್ಡು ಇಸ್ಕೊಳಲ್ಲ, ಎಂಟ್ರೆನ್ಸ್ ಫೀ, ₹1 ಬಹುಮಾನ ಕೊಡಲ್ಲ. ನಾವು ಹಬ್ಬಕ್ಕೆ ಹಾಕಿ ಬರ್ತೀನಿ, ಎಷ್ಟೋ ವರ್ಷ ನಾನು ಹೋರಿ ಹಾಕಿದ್ದೀನಿ ಸರಿ, ಇಲ್ಲ ಅಂತಿಲ್ಲ, ಹೌದಾ? ಆ ರೀತಿಯಾಗಿ ಆ ಹೋರಿ ಹಾದು ಸತ್ತು ದುಃಖಕ್ಕಾಗೋದು, ಅಥವಾ ಹೋರಿ ಕಾಲು ಮುರ್ಕೊಂತು, ಕೈ ಮುರ್ಕೊಂತು, ಕೊಂಬು ಮುರ್ಕೊಂತು, ಯಾವ ಅನಾಹುತಗಳು ಅವಘಡಗಳು ಆಗಬಾರ್ದು ಅಂತಕ್ಕಂಥ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೀನಿ ಅಂತ ಕೇಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮಾತಾಡ್ತೀರಾ ನೀವು? ಆಯಿತು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬ್ರದರ್, ಇಷ್ಟೋ ತನಕ ನಿಮ್ಮ ಅಪ್ಪಾಜಿಯವ್ರು ಮಾತಾಡಿದ್ರು ಪ್ರತಿಯೊಂದು, ಅಂದರೆ ಹೋರಿ ಬಗ್ಗೆ ಎಲ್ಲಿಂದ ತಂದಿದ್ದು ಕೆಲವೊಂದನ್ನು ಹೇಳಿದ್ರು ಅವರು. ಹೇಳಬೇಕಾದ ವಿಚಾರಗಳು ಭಾಳ ಇದ್ದಾವೆ, ನೀವು ಆಗಲೇ ನನ್ನ ಹತ್ರ ಹೇಳಿದ್ರಿ. ಅವನ್ನೆಲ್ಲ ನೀವು ಈಗ ಒಂದು ಸಾರಂಗನ ಕಡೆಯಿಂದ ನಾನೊಂದು ಜನಕ್ಕೆ ತಲುಪಿಸ್ಬೇಕು ಕೆಲವೊಂದು ಸಂದೇಶಗಳನ್ನು ಅಂತ ನಿಮ್ಮ ತಲೆಯಲ್ಲಿರುತ್ತೆ. ಅದನ್ನು ನೀವು ಹೇಳ್ಕೊಬೋದು, ಅಥವಾ ನಮ್ಮ ಜನ ಇದನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋದಾದ್ರೂ ಅದನ್ನು ಹೇಳ್ಬೋದು. ಜನ ಸಾರಂಗನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರಾ, ಅಥವಾ ಕರೆಕ್ಟಾಗಿ ತಿಳ್ಕೊಂಡಿದ್ದಾರಾ, ಅಥವಾ ಹೀಗೆ ತಿಳ್ಕೊಬೇಕಾಗಿತ್ತು ಹೀಗೆ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ನಿಮ್ಮ ಕಡೆ ಇದೆ, ಈ ಉತ್ತರ ನಿಮ್ಮ ಹತ್ರ ಇದೆ, ಅದನ್ನು ಜನಕ್ಕೆ ತಿಳಿಸ್ಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಬ್ರದರ್? ನನ್ನ ಹೆಸರು ಮನೋಜ್ ಅಂತಣ್ಣ. ಮನೋಜ್ ಅಂತ. ನಾನು ಈ ಹೋರಿ ಸೇವಕ, ಮಾಲಕಲ್ಲ ಸೇವಕ. ನಿಮಗೆ ಸಾರಂಗ ಅಂದ್ರೆ ಏನು ಬ್ರದರ್? ನಾವು ಇಲ್ಲಿವರೆಗೂ ಬೆಳಿಬೇಕಂದ್ರೆ ಕಾರಣ ಇವನಣ್ಣ. ಇಷ್ಟು ದಿನ ನಿಮ್ಮ ತಮ್ಮರು ನನ್ನ ಹತ್ರ ಮಾತಾಡಿದ್ರು, ನನಗೆ ಹೋರಿ ಬೆಳೆದ್ರೆ ಸಾಕು, ನಾನು ಹೋರಿ ಹೆಸರು ಕಡೆಯಿಂದ ಮಾಲೀಕ ಯಾರು ಅನ್ನೋದು ಗೊತ್ತಾಗ ನನಗೆ ಅವಶ್ಯಕತೆನೇ ಇಲ್ಲ, ನನಗೆ ಹೋರಿ ಬೆಳೆದ್ರೆ ಸಾಕು ಅಂತ ಹೇಳಿದ್ರು. ನಾನು ಮಾಲೀಕ ಅಂತ ಗೊತ್ತಾಗೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ರು. ಇವತ್ತಾದ್ರೆ ನಾವಾದ್ರೆ ಅದಣ್ಣ ಮಾಲಕ ಅಂತ ಒಟ್ಟೆ ಈ ಹೋರಿಗೆ ಹೇಳ್ಕೊಳಲ್ಲ, ನಾವು ಸೇವಕರ.
ಸೇವಕರೇ, ಹೋರಿ ಈಗ ಹಬ್ಬ ನಿಂತಿದೆ ಬ್ರದರ್. ಎಷ್ಟೋ ಹೋರಿಗಳು ಏನು ಅಂದರೆ ವಯಸ್ಸಾದ್ಮೇಲೆ ನಿಲ್ಲುತ್ತೆ. ಬಟ್ ನೀವು ತೊಗೊಂಬರ್ತೀರಾ, 9 ಹಬ್ಬ ಮಾಡ್ತೀರಾ. 9 ಹಬ್ಬದಲ್ಲಿ ಇವತ್ತು ಸೌಂಡ್ ಯಾವ ಲೆವೆಲ್ಲಿಗಿದೆ ಅಂತ ಅಂದರೆ ಹೇಳೋದೇ ಬೇಡ. ಸಾರಂಗ ಬಂತು ಅಂದರೆ ಜನ ಹಿಡಿಬೇಕು ಅಂತ ಕೂಗಲ್ಲ, ಫಸ್ಟು ಎಲ್ಲರ ಒಟ್ಟು ಸೇರ್ಕೋಬೇಕು ನಾವು ಫಸ್ಟು ಖಾಲಿ ಜಾಗ ನೋಡಿ ಅನ್ನೋದೊಂದು ಗುಂಗು ಬಂದ್ಬಿಟ್ಟಿದೆ ಜನಕ್ಕೆ. ಅಷ್ಟು ದೊಡ್ಡ ಮಟ್ಟದ ಹೆಸರು ಮಾಡಿಕೊಟ್ಟಿದೆ. ಸೊ ಏನು ಅನಿಸುತ್ತೆ? ಈ ಥರ ಇನ್ನೊಂದು ನೆಕ್ಸ್ಟ್ ಸಾರಂಗನ ಕಟ್ಟಕ್ಕಾಗಲ್ಲ ಅನ್ಸುತ್ತೆ ಅಣ್ಣ ನಮ್ಗೆ. ಹಿಂದೊಂದು ನಮ್ದೊಂದು ಮೊದ್ಲಿನ ಸಾರಂಗ ಇತ್ತು, ಆ ಸಾರಂಗ ನೆಕ್ಸ್ಟ್ ನಮ್ಗೆ ಇಂಥದ್ದು ಕಟ್ಟಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ವಿ. ಆ ತಪ್ಪು ಅನಿಸ್ತು, ಇದೇ ತಪ್ಪು, ಅದು ನೀವು ತಿಳ್ಕೊಂಡಿದ್ದು ತಪ್ಪು, ನನ್ಕಿಂತ ಇನ್ನೊಂದು ಹೋರಿ ನಿನ್ನ ಕಟ್ಟಕ್ಕಾಗಲ್ಲ ಅಂತ ತೋರಿಸ್ಕೊಟ್ಟ ನಾವು. ಸಾರಂಗ ತೋರಿಸ್ಕೊಡ್ತು. ಈಗ ಹಬ್ಬ ಮಾಡ್ತಿಲ್ಲ ಬ್ರದರ್, ಏನು ಅನಿಸುತ್ತೆ? ನಮ್ಮ ಈಗ ಕೆಲವೊಂದು ಹತ್ರ ಹೋಗ್ತೀರಾ, ಹಬ್ಬಕ್ಕೆ ಹೋಗ್ತೀರಾ, ಕೆಲವೊಂದು ಹೋರಿಗಳು ಆ್ಯಕ್ಷನ್ ಹೋರಿಗಳೇ ಬಂದಿರ್ತವೆ, ಕೆಲವೊಂದು ಹೋರಿಗಳು ಈಗ ನಿಂತು ಇದ್ದಾವೆ, ಇಲ್ಲ ಅಂತ ಅಲ್ಲ, ನಿಂತು ಹಬ್ಬ ಮಾಡೋವು ಇದ್ದಾವೆ. ಬಟ್ ಸಾರಂಗನ್ಗೆ ಅಲ್ಲಿ ಆ ಕಾಡಕ್ಕೆ ಕೇಳಿದಾಗ ಕೊಡಲ್ಲ ಅಂತ ಅಂದಾಗ ಏನು ಅನಿಸುತ್ತೆ? ನಾವು ಯಾವತ್ತೂ ಕೇಳಿಲ್ಲ ಅಣ್ಣ ನಂಬರ್. ನಾವು ಬಿಡ್ಬೇಕಂದಿದ್ರು ಯಾವ ಹಬ್ಬನೂ ನಮ್ಮನ್ನು ನಿಲ್ತಿದ್ದಿಲ್ಲ. ನಾವು ಎಲ್ಲಿ ಆ ಕಡೆದಾಗ ಬಿಡ್ಬೇಕು ಅನ್ಸಿದ್ರೆ ಈ ಹೋರಿನ ತೊಗೊಂಡೋಗಿ ಆ ಕಡೆದಾಗ ಬಿಡ್ತಿದ್ವಿ. ನಮಗೆ ಬೇಡ ಅನ್ಸಿದ್ದಕ್ಕೆ ಸಾರಂಗನ ಮನೆ ನಿಲ್ಸೀವಿ. ಯಾವ್ದೋ ಹೋರಿ ಹಬ್ಬದ ಕಮಿಟರ್ ಬೇಡ ಅನ್ಸಿದ್ದಕ್ಕಲ್ಲ, ನಮಗೆ ಬೇಡ ಅನ್ಸಿದ್ದಕ್ಕೆ, ನಾವು ಈ ಪೊಲಿಟಿಷನ್ ಅನ್ಭವಿಸಕ್ಕೆ ಆಗಲ್ಲ ಅಂದಿದ್ದಕ್ಕೆ ಹೋರಿ ನಿಲ್ಸೀವಿ ಅಷ್ಟೇ. ಏನು ಈಗ ಒಂದು ಹಬ್ಬಕ್ಕೆ ಅಂತಾನೆ ಬೇಜಾರಂತ ಅನ್ಸಲ್ಲ ಅಣ್ಣ, ಬೇಜಾರು ಅನ್ಸಲ್ಲ. ಯಾಕಂದ್ರೆ ನಮ್ಮ ಮನೆ ನಮ್ಮ ಹೋರಿ ಐತಲ್ಲ, ಅದೊಂದು ಖುಷಿ. ದೇವ್ರ ಜಗಳ ಇಟ್ಟ ಪೂಜೆ ಮಾಡ್ತಾನೆ ಹೊರತು ನಾನು ಅಸೀಮ ಜಗಕ್ಕೆ ತೊಗೊಂಬರಕ್ಕ ನನಗದು ಬೇಜಾರಾಗತ್ತೆ. ಬೇರೆ ಕಡೆ ಹಬ್ಬಕ್ಕೆ ಹೋದಾಗೆಲ್ಲ ಹೆಂಗೆ ಬ್ರದರ್? ಕೇಳ್ತಾರ ಯಾರಾದ್ರೂ ಸಾರಂಗ ಹೀಗೆ ಏನು ಯಾವಾಗ ಹಾಕಿ? ಇವತ್ತಿನ ಟ್ರೆಂಡ್ ನಡೆಯತ್ತಲ್ಲ ಅಣ್ಣ, ಈ ಟ್ರೆಂಡ್ ಇವತ್ತೆಲ್ಲ ಜನಕ್ಕೂ ಗೊತ್ತಾಗೈತಿ. ಅದು ನನಗೆ ದಿನ ಗೊತ್ತೈತೆ ಅಣ್ಣ. ಯಾಕಂದ್ರೆ ನಾವೊಂದು ಅಂಗಡಿ ಒಳಗೆ ವ್ಯಾಪಾರ ಮಾಡ್ತೀವಿ. 1000 ಜನ ಹೋಗ್ತಾರೆ, 1000 ಜನ ಬರ್ತಾರಣ್ಣ. 1000 ಜನ ಹೋಗಿ 500 ಜನ ಕೇಳ್ತಾರೆ ಅವ್ರಿನ ಸಾರಂಗ ಎಲ್ಲೈತಿ, ಸಾರಂಗ ನೋಡ್ಬೇಕು. ಆದ್ರೆ ಅವ್ರಿಗೆಲ್ಲ ತೋರಿಸಿಲ್ಲ ಅಣ್ಣ ನಾನು. ಯಾಕಂದ್ರೆ ನಾ ಮಾಡೋ ಒಂದು ದಂಧೆ ಬಿಟ್ಟು ಇದನ್ನ ಮಾಡ್ಕೊಂತ ಕುಂತೆ ಅಂದ್ರೆ ಅಲ್ಲಾಗ ವ್ಯಾಪಾರ ಆಗಂಗಿಲ್ಲ. ಹಂಗೆ ಅವ್ರು ಒಂದಿಷ್ಟು ಜನ ಬೇಜಾರು ತಿಳ್ಕೊಂಡಾರಣ. ಅವ್ರು ಬೇಜಾರು ತಿಳ್ಕೊಂಡ್ರು, ಅವರೊಂದು ಕ್ಷಮೆ ನಾ ಕೇಳ್ಕೊಂತೀನಿ ಅವ್ರ ಕೈ ಅಷ್ಟೇ. ಈಗ ಪ್ರಶ್ನೆ ಅದೇ ಬ್ರದರ್ ಬರೋದು, ಯಾಕೆಂದರೆ ನಾನು ಒಂದು ಪೋಸ್ಟ್ ಬಿಡ್ತೀನಿ, ಆ ಪೋಸ್ಟಲ್ಲಿ ನನಗೆ ಬಂದ ಮೆಸೇಜ್ಗಳು ಅಷ್ಟೇ. ಸಾರಂಗನ ನೋಡ್ಬೇಕು ನಾವು. ಸಾರಂಗನ ಎಷ್ಟು ಜನ ಆವಾಗ ಬೇಡ ಅನ್ಕೊಂಡಿದ್ರೋ, ಇವತ್ತು ಅದ್ರ 10ರಷ್ಟು ಜನ ಬೇಕು, ನಾನು ನೋಡ್ಬೇಕು, ನಾನು ನೋಡಬೇಕು ಅಂತ ಅಂತಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಉತ್ತರ ಅಂತ? ಇದನ್ನ 2018 ಇಲ್ಲ 19 ಒಂದು ಮೀಟಿಂಗ್ ಆಯ್ತು ಹಾವೇರಿಯಾಗ. ಆ ಮೀಟಿಂಗ್ನಾಗ ಹಾವೇರಿ ಒಳಗೆ ಸಾರಂಗ ಬೇಡ, ಸಾರಂಗನ ಹೊರಗಿಟ್ಟು ಹಬ್ಬ ಮಾಡೋಣ ಅಂತ ಮೀಟಿಂಗ್ ಮಾಡಿದ್ರು. ಅವತ್ತು ನಾ ಒಂದು ಮಾತು ಹೇಳಿ ಬಂದೆ, ಈ ಸಾರಂಗ ನೀವು ಹೊರಗಿಟ್ಟಿರಲ್ಲ, ಇದೇ ಸಾರಂಗ ನಂತರ ಒಂದು ಕಾಲ ಬರ್ತೈತಿ, ಅವತ್ತು ಈ ಸಾರಂಗ ಬಂದ್ರೆ ಹಬ್ಬ ಚಂದ ಆಕತ್ತೆ ಅನ್ನೋದು ನೀವೇ ಬರ್ತೀರಿ ಕಮಿಟ್ರ, ಅವತ್ತು ನಾ ಒಂದು ಉತ್ತರ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಕಾಲ ಇವತ್ತು ಬಂದೈತಿ, ಹಿಂದಕ್ಕೂ ಬಂದಿತ್ತಣ್ಣ. ಈಗ ಯಾರೋ ಒಬ್ರು ಕರೆದಾರ ಅಂತಲ್ಲ, ಅವ್ರಕ್ಕಿಂತ ಮುಂಚೆಗೆ ಭಾಳ ಜನ ಕರೆದಾರ. ಅದು ಅತಿಥಿನ ಯಾವ ರೀತಿ ಕರಿಬೇಕು ಅನ್ನೋ ರೀತಿಯಾಗ ಈ ಹೋರಿ ಕರೆದಾರ. ಹಣ್ಣು ಕಾಯಿ ಮನಿ ಮಠ ಇಟ್ಟು ಒಳ್ಳೆ ರೀತಿ ಕರೆದ್ರು ನಮಗೆ ತೊಗೊಂಡು ಹೋಗಕ್ಕೆ ಆಗಿಲ್ಲ ಅಣ್ಣ. ಯಾಕಂದ್ರೆ ಉದ್ದೇಶ ಒಯ್ಬಾರ್ದಂತಲ್ಲ, ಅದಕ್ಕೇನೋ ಒಂದು ಅನಾಲ್ ಕುಂತ್ರಂತ್ರ ಬೇಡ, ಈ ಹೋರಿ ನಾವು ಒಯ್ಯೋದು ಬೇಡ, ಈ ಹೋರಿಂತ್ರ ಎಷ್ಟೋ ಜನಕ್ಕೆ ನೋವಾಗೈತೆ ಅಂದ್ರೆ ನಾವು ಬೇಡ ಅಂತ ನಮ್ಮ ಮನೆ ನಮ್ಮ ಹೋರಿ ನಾವು ಕಟ್ಕೊಂಡಿದ್ದೇವೆ. ಸಾರಂಗನಿಂದ ಹೇಳಿದ್ರಿ ಬ್ರದರ್, ಈ ಒಂದು ನಿರ್ಧಾರ ತಗೋತೀರಾ ಇನ್ಮೇಲೆ ಬೇಡ, ನಾವಾಗೆ ತೊಂದರೆ ಕೊಡೋದು ಬೇಡ ಅಥವಾ ಹಂಗೆ ಅಂತ? ಏಕೆಂದರೆ ಒಳ್ಳೆ ಹಬ್ಬ ನೋಡಿದ್ದೀರಾ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅದರಿಂದ ಆಗ ನೋವನ್ನು ನೋಡಿದ್ದೀರಾ. ಅದನ್ನ ನೋವನ್ನು ನೋಡಿಬಿಟ್ಟು ಒಂದು ಸ್ಟಾಪ್ ಮಾಡ್ತೀರಾ ಏನು ಅಂತ ಹೇಳ್ಬೋದಾ? ಅಥವಾ ಯಾಕೆ ಈಗ ಗೊತ್ತಿರೋರ್ಗೆ ಓಕೆ, ತುಂಬ ಜನಕ್ಕೆ ಸಾರಂಗನ ನಿಲ್ಲಿಸಿದ್ರು, ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಜನ ಅಂದ್ಕೊಂಡಿರೋದು ಒಂದೇ ಪ್ರಶ್ನೆ, ನಂಬರ್ ಕೇಳ್ತಾರೆ, ಕಮಿಟಿಯವ್ರು ಕೊಡ್ತಾ ಇಲ್ಲ. ಈಗ ನೀವು ಹೇಳಿದ್ರಿ ನಾವು ನಿಲ್ಲಿಸಿರೋದು ಹಬ್ಬನ ಅಂತ. ಸೊ ಅದಕ್ಕೊಂದು ಉತ್ತರ ಸಿಗ್ಬೋದಾ? ಅಥವಾ ಒಂದು ಉತ್ತರ ಹೋಗ್ಬೋದು, ಯಾಕೆ ನಿಲ್ಲಿಸಿದ್ರಿ ಹಬ್ಬನ, ಏನಾಗಿತ್ತು, ಏನೇನಾಗಿತ್ತು ಸಾರಂಗನ ವಿಚಾರದಲ್ಲಿ ಅಂತ?